ನಮಸ್ಕಾರ ಎಲ್ಲರಿಗೂ. ಶೈವ ವೀರಶೈವ ಲಿಂಗಾಯತ ಚರ್ಚೆಯ ಮುಂದುವರಿದ ಭಾಗವಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ಕಾಳಾಮುಖ ಪರಂಪರೆಯ ಕುರಿತು ಪ್ರಾರಂಭಿಸಿದ್ದೇನೆ. ಈಗ ಅದರ ಮುಂದಿನ ಕಂತಾಗಿ ಬಳ್ಳಿಗಾವೆ ದಕ್ಷಿಣ ಕೇದಾರೇಶ್ವರ ದೇವಾಲಯದ ಶಕ್ತಿ ಪರಿಚಯ ಪರ್ವತಾವಳಿ ಬೆಳ್ಳಿಯ ಸಂತತಿ ಇದನ್ನು ಮತ್ತು ಇನ್ನೊಂದು ಸಂತತಿಯ ಕುರಿತಾಗಿ ಇಲ್ಲಿ ಈ ವಿಡಿಯೋದಲ್ಲಿ ಪ್ರಸ್ತಾಪಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಇವು ಲಿಂಗಾಯತ ಪರಂಪರೆಗೆ ಬಹಳ ಮಹತ್ವವಾದ ಹಿನ್ನೆಲೆಯುಳ್ಳಂಥ ಒಂದು ಶೈವ ಶಾಖೆಯಾದ ಕಾಳಾಮುಖ ಚರಿತೆಯ ವಿಚಾರ ಇದು. ಈ ಚರಿತೆಯ ವಿವರಗಳನ್ನು ನಾವು ಸೂಕ್ಷ್ಮವಾಗಿ ಆಲಿಸಿದರೆ ಇವತ್ತಿನ ಪಂಚಪೀಠ ಗುರು ಪರಂಪರೆಯ ಒಂದು ಹಿನ್ನೆಲೆ ನಮಗೆ ಚೆನ್ನಾಗಿ ಅರ್ಥವಾಗ್ತದೆ. ಯಾಕಂದರೆ ಈ ಕಾಳಾಮುಖ, ಪಾಶುಪತ ಮತ್ತು ಲಾಕುಳ ಈ ಮೂಲಗಳಿಂದಲೇ ಇವತ್ತಿನ ಪೀಠಾಚಾರ್ಯ ಪರಂಪರೆ ಹೊರಹೊಮ್ಮಿದೆ. ಆದ್ದರಿಂದ ಇತಿಹಾಸದ ಬಗ್ಗೆ ಕುತೂಹಲ ಉಳ್ಳಂಥವರು ಮೊದಲು ಈ ತರಹದ ಚರಿತೆಯ ವಿಚಾರಗಳನ್ನು ಸೂಕ್ಷ್ಮವಾಗಿ ಆಲಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಧಾರವಾಡ ಜಿಲ್ಲೆ ಹೊಂಬಳ ಮತ್ತು ಲಕ್ಷ್ಮೇಶ್ವರದಲ್ಲಿ ಈ ಬೆಳ್ಳಿಯ ಸಂತಾನದ ಕುರಿತಾಗಿ ಶಾಸನ ಮಾಹಿತಿ ಲಭ್ಯ. ಹುಲಿಗೆರೆ ಅಥವಾ ಹುಲಿಗೆರೆ ಅಲಿಯಾಸ್ ಲಕ್ಷ್ಮೇಶ್ವರವು ಹುಲಿಗೆರೆ ಮುನ್ನೂರು ಪ್ರಾಂತದ ಒಂದು ಕೇಂದ್ರ. ಕ್ರಿಸ್ತಶಕ 1118ರಲ್ಲಿ ಕಲ್ಯಾಣ ಚಾಲುಕ್ಯ ದೊರೆ 6ನೇ ವಿಕ್ರಮಾದಿತ್ಯನ ಅಧಿಕಾರಿಯೊಬ್ಬ ಬೆಳ್ಳಿಯ ದೇವರ ಸಂತಾನದ ರಾಮೇಶ್ವರ ದೇವಸ್ಥಾನದ ಸ್ಥಾನಾಚಾರ್ಯರಾದ ಸಾಮವೇದಿ ಪಂಡಿತನಿಗೆ ಕೆಲವು ತೆರಿಗೆಗಳ ಆದಾಯವನ್ನು ದಾನವಾಗಿ ಬಿಡುತ್ತಾನೆ. ಈ ಸಾಮವೇದಿ ಪಂಡಿತನ ಶಿಷ್ಯ ಅಗಸ್ತ್ಯ ಪಂಡಿತ ದೇವನು ವಿದ್ಯಾರ್ಥಿಗಳಿಗೆ ಕೌಮಾರ ವ್ಯಾಕರಣವನ್ನು ಬೋಧಿಸುತ್ತಿದ್ದ. ಇಲ್ಲಿಯ ಈ ಇಬ್ಬರೂ ಬ್ರಾಹ್ಮಣರೇ ಎಂಬುದರಲ್ಲಿ ನನಗೆ ಅನುಮಾನ ಇಲ್ಲ. ಆದರೆ ಇಲ್ಲಿಯವರ ಗೋತ್ರ ಪ್ರವರಾದಿಗಳ ಪ್ರಸ್ತಾಪವಿಲ್ಲ. ಈ ದೇವಾಲಯ ಇವತ್ತು ಇಲ್ಲ ಅಲ್ಲಿ. ಇನ್ನು ಅದೇ ಸ್ಥಳದ ಕಲಚುರಿ ಬಿಜ್ಜಳನ ಕಾಲದ 1161ರ ಶಾಸನದಲ್ಲಿ ರಾಮಿಯ ದೇವ ಅಥವಾ ರಾಮಯ್ಯ ದೇವರ ಗುಡಿಯ ಆಚಾರ್ಯನು ಅಮೃತರಾಶಿ ಪಂಡಿತನ ಶಿಷ್ಯನೂ ಆದ ದೇವರಾಶಿ ಪಂಡಿತನು ಭೂಮಿಯೊಂದನ್ನು ಖರೀದಿಸಿ ಮುತ್ತಿನಕೆಯ ಇಂದ್ರೇಶ್ವರ ದೇವರ ಪೂಜೆಗೆ ದತ್ತಿ ನೀಡಿದನೆಂದು ಮಾಹಿತಿ. ಈ ದೇವರಾಶಿ ಪಂಡಿತನು ಕಾಳಾಮುಖ ಸಮಯದವನು. ಈ ದೇವಸ್ಥಾನ ಮೊದಲಿನ ರಾಮೇಶ್ವರ ದೇವಾಲಯ ಹೌದೋ ಅಲ್ಲವೋ, ಈ ಗುರು ಬೆಳ್ಳಿಯ ಸಂತಾನದವನು ಹೌದೋ ಅಲ್ಲವೋ ಎನ್ನುವಂಥ ಕೆಲವು ಅನುಮಾನಗಳು ಇಲ್ಲಿವೆ. ಧಾರವಾಡ ಜಿಲ್ಲಾ ಗದಗ ತಾಲೂಕು ಹೊಂಬಳ ಶಾಸನದ ಬಂತೆಯ ಮುನಿಯನ್ನ ನಿಶ್ಚಿತವಾಗಿ ಪರ್ವತಾವಳಿಯ ಬೆಳ್ಳಿಯ ಸಂತಾನದ ಕಾಳಾಮುಖ ಮುನೀಶ್ವರ ಎಂದು ಕರೆಯಲಾಗಿದೆ. ಈತ ಒಬ್ಬ ದೊಡ್ಡ ಅವತ್ತಿನ ಕಾಲದ ಬಹಳ ದೊಡ್ಡ ಪವಾಡ ಪುರುಷ ಅನಿಸ್ಕೊಂಡಂಥವನು. ಯಾರು ಇವನು? ಬಂತೆಯ ಮುನಿ. ಇವನ ಬಗ್ಗೆ ತಿಳಿತಕ್ಕಂಥದ್ದು ಬಹಳ ಕುತೂಹಲದ ಒಂದು ವಿಚಾರ. ಇಲ್ಲಿ ಇವನ ನಂತರದ ಮುಖ್ಯ ಶಿಷ್ಯ ಅವಧೂತ. ಇವನಿಗೆ ಕಿರಿಯರಾದವರು ಕೇದಾರ ಶಕ್ತಿ, ಮಲ್ಲಿಕಾರ್ಜುನ, ಮೂರ್ಜಾವಿ, ನಿರ್ವಾಣಯೋಗಿ. ನೋಡಿ, ಇಲ್ಲಿ ಧಾರವಾಡ ಜಿಲ್ಲಾ ಗದಗ ತಾಲೂಕು ಹೊಂಬಳ ಅಂದ್ರೆ ಇವತ್ತಿನ ಹಾವೇರಿ ಜಿಲ್ಲಾ ಆಗ್ತದದು. ಇಲ್ಲಿ ಒಬ್ಬ ಮೂರ್ಜಾವಿ ಬರ್ತಾನೆ. ನಾವಿಂದೆ ರಟ್ಟಿಹಳ್ಳಿ ಶಾಸನಕ್ಕೆ ಸಂಬಂಧಪಟ್ಟು ಮೂರ್ಜಾವಿ, ಅಂತರವಳ್ಳಿ ಈ ವಿಚಾರ ಚರ್ಚಿಸಿದ್ದನ್ನ ಸ್ವಲ್ಪ ಇಲ್ಲಿ ಜ್ಞಾಪಿಸ್ಕೋಬಹುದು. ನೋಡಿ, ಇಲ್ಲಿ ಈ ಬಂತೆ ಮುನಿಗೆ ಕಿರಿಯರಾದವರು ಕೇದಾರ ಶಕ್ತಿ, ಮಲ್ಲಿಕಾರ್ಜುನ, ಮೂರ್ಜಾವಿ, ನಿರ್ವಾಣಯೋಗಿ, ವಾಮದೇವ ಅಥವಾ ವಾಮಶಕ್ತಿ, ಸಿದ್ಧಿಶಕ್ತಿ, ರುದ್ರಶಕ್ತಿ, ಕ್ರಿಯಾಶಕ್ತಿ. ನೋಡಿ, ಎಷ್ಟೊಂದು ಸ್ವಾಮಿಗಳ ಹೆಸರುಗಳು ಇಲ್ಲಿ ಬರ್ತವೆ. ಸಿಂದಿಗೆರೆ ಶಾಸನದಲ್ಲಿ ಮುಳುಗುಂದದ ಸ್ವಯಂಭುದೇವರ ಆಚಾರ್ಯ ಯಕ್ಕೋಟಿ ಚಕ್ರವರ್ತಿ ವಾಮದೇವರ ಶಿಷ್ಯನಾದ ಶ್ರೀಮತ್ ತ್ರಿಲೋಚನ ದೇವ ಅವರ ಶಿಷ್ಯನಾದ ಕುಮಾರದೇವ, ಅವರ ಶಿಷ್ಯ ಆ ಕಾಳಾಮುಖ ಗುರು ನಿರ್ವಾಣಿ ದೇವನು. ಈ ನಿರ್ವಾಣಿ ಹೆಸರು ಜೈನರ ನಿರ್ವಾಣ ಮೂಲದ್ದೇ ಇರಬೇಕು. ವಾಮದೇವ ಮೊದಲಾದ ಹೆಸರು ಬಳ್ಳಿಗಾವೆ, ಸಿಂದಿಗೆರೆ, ಹೊಂಬಳ ಈ ಮೂರು ಕಡೆ ಬರುತ್ತದೆ. ಇವೆಲ್ಲವೂ ಒಂದು ಮಠದ ಸಂಪ್ರದಾಯದ ಸಾಮಾನ್ಯತೆಯನ್ನು ಸೂಚಿಸ್ತಕ್ಕಂಥ ಅಂಶಗಳು ಅಂತ. ಇಲ್ಲಿ ನಮ್ಮ ಪ್ರಾಚೀನ ಶೈವ ಪರಂಪರೆ ಅರ್ಥ ಮಾಡ್ಕೋಬೇಕಾದಾಗ ಜೈನ ಶೈವ ಈ ಸಂಕರಣ ಬಹಳ ಮುಖ್ಯವಾದ ಅಂಶ. ಇದು ಶಾಸನಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಬೀಳ್ತೈತಿ. ಇದನ್ನ ಸಹೃದಯರು ಗಮನಿಸಬೇಕು. ಅದೇ ರೀತಿ ಬ್ರಾಹ್ಮಣ ಅಂಶಗಳು ಕೂಡ ಇದರಲ್ಲಿ ಇದ್ದಾವೆ ಅನ್ನೋದನ್ನು ಗಮನಿಸಬೇಕು. ಈಗ ಹೊಂಬಳಕ್ಕೆ ಹೋಗೋಣ. ವಾಮಶಕ್ತಿಗೆ 3 ಶಿಷ್ಯರು.
ಬೊಂತೆಗುರು ಮಲ್ಲಿಕಾರ್ಜುನ ರುದ್ರಶಕ್ತಿ. ಕ್ರಿಸ್ತಶಕ 1189ರಲ್ಲಿ ಈ ರುದ್ರಶಕ್ತಿಯು ಸ್ವಲ್ಪ ಭೂಮಿ ಖರೀದಿಸಿ ತನ್ನ ಗುರು ವಾಮಶಕ್ತಿಯ ಸ್ಮರಣಾರ್ಥ ಕುಮಾರ ಬೊಂತೇಶ್ವರ ದೇವಾಲಯ ನಿರ್ಮಿಸಿದನು. ಕಂತೆ ಅಂದ್ರೆ ಚಿಂದಿ ಬಟ್ಟೆ, ಜೋಳಿಗೆ. ಬೊಂತೆ ಅಂದ್ರೆ ಹರಿದ ಬಟ್ಟೆಗಳನ್ನು ಜೋಡಿಸಿ ಹೊಲಿದ ಒಂದು ಕೌದಿ. ಆಮೇಲೆ ಹೀಗೆ ಈ ಕಂತೆ ಬೊಂತೆ ಪದಗಳು ಬೈರಾಗಿ ಭಿಕ್ಷುಕರ ಜೀವನಾವಶ್ಯಕವಾದ ವಸ್ತುಗಳಿವು. ಕುಮಾರ ಬೊಂತೇಶ್ವರ ಎಂಬ ಹೆಸರು ಕೇವಲ ಬೈರಾಗಿಯನ್ನಷ್ಟೇ ಸೂಚಿಸುವುದಿಲ್ಲ, ಜೊತೆಗೆ ವೈರಾಗ್ಯ, ಬ್ರಹ್ಮಚಾರಿ, ಸ್ಕಂದ, ಕಾರ್ತಿಕೇಯನನ್ನು ಕೂಡ ಅದು ಸೂಚಿಸುತ್ತದೆ ಅಂತ. ಪ್ರಸ್ತುತ ಹೊಂಬಳದ 1187ರ ಶಾಸನವು ಬೊಂತೆಯ ಮುನಿಯ ಅಂದ್ರೆ ಕುಮಾರ ಬೊಂತೆಯ ಮುನಿಯ ಪವಾಡಗಳನ್ನು ಹೇಳುತ್ತಾ ಶೈವ ತಾಂತ್ರಿಕ ಸಂಸ್ಕೃತಿಯ ಮೇಲೆ ಅದು ಬೆಳಕು ಚೆಲ್ಲುತ್ತದೆ. ಅವನು ಅದೆಷ್ಟು ಮಹಿಮಾ ಪುರುಷ ಅಂತಂದ್ರೆ, ಕಡು ಬೇಸಿಗೆಯ ಬಿರು ಬಿಸಿಲಲ್ಲಿ ಚತುರ್ದಿಕ್ಕಿನಿಂದ ಉರಿಯುವ ಜ್ವಾಲೆ ಅವನನ್ನು ಆಕ್ರಮಿಸ್ತಾ ಇರುವಾಗ ಶ್ರೀಗಿರಿಯ ಅಂದ್ರೆ ಶ್ರೀಶೈಲದ ಸೂರ್ಯಶಿಲಾ ಬೆಟ್ಟದ ಮೇಲೆ, ಸೂರ್ಯಶಿಲಾ ಎಂಬ ಬಂಡೆಯ ಮೇಲೆ ಹಸನ್ಮುಖಿಯಾಗಿ ತನ್ನ ಕರಗಳನ್ನ ಮೇಲೆತ್ತಿಕೊಂಡು ಅಂದ್ರೆ ಸೂರ್ಯನನ್ನ ವೀಕ್ಷಿಸುತ್ತಾ ನಿಶ್ಚಲತೆ ನಿಂತಿದ್ದನು. ಅದನ್ನು ಕಂಡ ಸೂರ್ಯ ಸರ್ವಜ್ಞತೆಯನ್ನು ದಯಪಾಲಿಸಿ ಅವನಿಗೆ ಹೇಳಿದ, ನೀನು ನಿನಗೆದುರಾದವರು ದೇವರು, ಮಾನವರು, ಯಕ್ಷರು, ರಾಕ್ಷಸರು ಯಾರಾದರೂ ಆಗಿರಲಿ ಅವರಿಗೆ ಕರ್ತವಾದ ಬೋಧಿಸು ಅಂತ ಆ ಸೂರ್ಯ ಈ ಬೊಂತೆ ಮುನಿಗೆ ಹೇಳಿದ್ನಂತೆ. ಈ ಶಕ್ತಿಯನ್ನ ಅಂದ್ರೆ ಕರ್ತವಾದ ಶಕ್ತಿಯನ್ನ ಹೀಗೆ ಸೂರ್ಯನಿಂದ ಪಡೆದುಕೊಂಡು ಸರ್ವಶಕ್ತನು ಶಿವಧರ್ಮಕ್ಕೆ ಸಮರ್ಪಿಸಿಕೊಂಡವನು ಆಗಿ ಶ್ರೀಶೈಲ ಸೂರ್ಯ ಶಿಲಾ ಬಂಡೆಯ ಆ ಬೆಟ್ಟದಿಂದ ಹಿಂದಿರುಗಿ ಲಿಂಗವನ್ನ ಪ್ರತಿಷ್ಠಾಪಿಸಿದನಂತೆ. ಆ ಸಮಯದಲ್ಲಿ ಆಕಾಶದಲ್ಲಿ ಹೋಮಜ್ವಾಲೆ ಚಿಮ್ಮುತ್ತಿತ್ತು. ಅವನು ಅನೇಕ ವಿದ್ವಾನ್ ಬ್ರಾಹ್ಮಣರನ್ನು ತನಗೆ ಗೌರವದಿಂದ ಕೈ ಮುಗಿಯುವಂತೆ ಮಾಡಿದ ಅಂತ. ಆಮೇಲೆ ಇಲ್ಲಿ ಈ ಬೊಂತೆಯ ಮುನಿಯ ಕುಲಮೂಲದ ಬಗ್ಗೆ ಕುಮಾರ, ಸೂರ್ಯ ಮತ್ತು ಹೋಮ ಈ ಅಂಶಗಳು ಅವನು ಬ್ರಾಹ್ಮಣನಿರಬೇಕೆಂದು ಸೂಚಿಸುತ್ತವೆ. ಬಳ್ಳಾರಿ ಭಾಗದ ಶಾಸನಗಳು ಅನೇಕ ಸಾಕ್ಷಿಸುವಂತೆ ಕುಮಾರ, ಸ್ಕಂದ, ಕಾರ್ತಿಕೇಯ ಪರಂಪರೆ ನಿಸ್ಸಂದೇಹವಾಗಿ ಬ್ರಾಹ್ಮಣರದೇ. ಅವರು ಜಿನಬ್ರಾಹ್ಮಣರಾಗಿದ್ದರೂ ಇರಬಹುದು. ಶೈವರಲ್ಲಿ ಚಂದ್ರಮುಖ್ಯನೇ ಹೊರತು ಸೂರ್ಯನಲ್ಲ. ತಾಂತ್ರಿಕ ಶಕ್ತಿಯ ಮೂಲ ಚಂದ್ರ. ಆದರೆ ಈ ಬೊಂತೆಯ ಮುನಿ ಸೂರ್ಯನಿಂದ ಕರ್ತಾರ ವಿದ್ಯೆಯನ್ನು ಆವಾಹಿಸಿಕೊಳ್ಳುತ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಹೋಮ ಉಂಟಾಗುತ್ತದೆ. ಇದನ್ನೆಲ್ಲ ಕಂಡ ಬ್ರಾಹ್ಮಣ ಪಂಡಿತ ವರ್ಗ ಅವನಿಗೆ ತಲೆಬಾಗಿ ಧನ್ಯತೆಯನ್ನು ತೋರಿಸುತ್ತಾರೆ ಅಂತ. ಅವನು ಒಮ್ಮೆ ಕರಹಡ ಅಂದ್ರೆ ಮಹಾರಾಷ್ಟ್ರದಲ್ಲಿನ ಒಂದು ಊರದು, ಕರಹಡಕ್ಕೆ ಬಂದು ಭಿಕ್ಷಾಟನೆ ಮಾಡ್ತಾ ಅವನು ಬರ್ತಾ ಇರುವಾಗ ಒಬ್ಬ ದುರಹಂಕಾರಿ ಅವನನ್ನ ಕೊಲ್ಲುವನೇನೋ ಎಂಬಂತೆ ಖಡ್ಗವನ್ನು ಹೊರತೆಗೆದು ಅವನ ಮುಂದೆ ಝಳಪಿಸುತ್ತಿರಲು ತೆಗೆದುಕೋ ಭಿಕ್ಷೆ ಎನ್ನಲು ಆಗ ಆ ಖಡ್ಗವು ನೀರಂತೆ ಕರಗಿ ಬೊಂತೆಯ ಮುನಿಯ ಭಿಕ್ಷಾ ಪಾತ್ರೆಯೊಳಗೆ ಬಿದ್ದು ಬಿಟ್ಟಿತಂತೆ. ಆ ನಂತರ ಕಟಕ ಅಂದ್ರೆ ಕರಹಾಡ ಕಟಕವನ್ನೆಲ್ಲ ಒಂದು ಸುತ್ತು ತಿರುಗಿ ಸಾಮ್ರಾಟ ಜಯಸಿಂಹನ ಅರಮನೆ ಮುಂದೆ ನಿಂತ. ಆ ಸಂದರ್ಭದಲ್ಲಿ ಬೇರೆ ಬೇರೆ ತತ್ವ ಸಿದ್ಧಾಂತಗಳ ತರ್ಕಜ್ಞರು ಅಲ್ಲಿ ಸೇರಿರಲು ಅವರು ಬೊಂತೆಯ ಮುನಿಯನ್ನು ಅವನು ಪ್ರತಿಪಾದಿಸುತ್ತಿರುವ ಕರ್ತೃ ಅದು ಹೇಗೆ ರೂಪರಹಿತ ಅಂದ್ರೆ ಅಮೂರ್ತವಾದುದು ಸ್ಪಷ್ಟಪಡಿಸಬೇಕು ಅಂತ ಕೇಳಿದ್ರಂತೆ. ಆಗ ನೂರಾರು ತರ್ಕಜ್ಞರ ಮಧ್ಯೆ ನಿಂತಿದ್ದ ಬೊಂತೆ ಸ್ವಯಂ ನಿರೂಪನಾಗಿಬಿಟ್ಟನಂತೆ. ಅಂದ್ರೆ ಅವನು ಅಗೋಚರನಾಗಿಬಿಟ್ಟ. ಅವರೆಲ್ಲ ಅಲ್ಲಿ ಮೂಕ ವಿಸ್ಮಿತರಾಗಿಬಿಟ್ರಂತೆ. ಹೀಗೆ ಅವನು ಈಶ್ವರ ಕರ್ತವಾದವನ್ನು ನಿರೂಪಿಸಿ ಅನ್ಯ ದರ್ಶನಗಳನ್ನ ತಿರಸ್ಕರಿಸಿ ಕರ್ತೃವಾದದ ಚಕ್ರವರ್ತಿ ಎನ್ನುವ ಬಿರುದನ್ನು ಅವನು ಪಡೆದುಕೊಂಡನಂತೆ. ಕಾಳಾಮುಖರನ್ನು ಕೊಂಡಾಡುವಾಗ ಬರುವ ಕರ್ತಾರ ಮಠ ಎಂಬ ಪದವನ್ನಿಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಅದು ಈಶ್ವರ ಕರ್ತಾರ ವಾದವನ್ನು ಸೂಚಿಸುತ್ತದೆ ಅಂತ ನನಗೆ ಅನಿಸ್ತದೆ. ಅದು ಇನ್ನ ಇನ್ನೊಂದು ಅವನಿಗೆ ಯಾವುದೋ ಇನ್ನೊಂದು ಸಂದರ್ಭ ಬರುತ್ತೆ. ಇದೇನು ದೊಡ್ಡವರಿಗೆ ಶನಿಕಾಟ ತಪ್ಪಿದ್ದಲ್ಲ ಎಂಬಂತೆ ಅವನಿಗೆ ಜ್ವರ ಬಂದ್ಬಿಡ್ತಂತೆ. ಆ ಜ್ವರವನ್ನೇ ಒಂದು ಜೋಳಿಗೆಯಲ್ಲಿ ಹಾಕಿ ಶಿವಧಾನಕ್ಕೆ ಕುಳಿತುಬಿಟ್ಟನಂತೆ. ಅವನು ಆ ತರದ ಒಬ್ಬ ಮಾಂತ್ರಿಕ. ಬೊಂತೆಯ ಮುನಿ ಶ್ರೀಶೈಲಕ್ಕೆ ಹೋದ ಕಾಲದಲ್ಲಿ ಪರ್ವತಾವಳಿಯ ರಾಮೇಶ್ವರ ಪಂಡಿತರು, ಅಲ್ಲಿನ ಮಲ್ಲಿಕಾರ್ಜುನ ಶಿಲಾ ಮಠದಲ್ಲಿ ಸ್ಥಾನಾಚಾರ್ಯರವರು, ಮೇಲಿನ ಕರಹಡ ಎಂಬ ಊರು ಮಹಾರಾಷ್ಟ್ರದ ಸತಾರ ಜಿಲ್ಲಾ ಕರಹಡ ಇರಬೇಕು, ಕಟಕ ಎಂಬುದು ಧ್ಯಾನಕಾತಕ ಆಗಿದ್ದು ಅದು ಇಂದಿನ ಆಂಧ್ರದ ಅಮರಾವತಿ ಇರಬೇಕು ಎನ್ನುತ್ತಾನೆ ಲೊರೆಂಜನ್.
ಈ ಬಂತೆಯ ಮುನಿಯದು ಕ್ರಿಸ್ತಶಕ 1077 1083 ಜಯಸಿಂಹನ ಕಾಲ ಇರಬಹುದು. ಈ ಬಂತೆಯ ಮುನಿಗೆ ಈಶ್ವರನಿಂದ ಬೋಧಿಸಲ್ಪಟ್ಟಿತೆಂದು ಹೇಳಲಾದ ಈಶ್ವರ ಕರ್ತೃವಾದ ಅದನ್ನು ಕರ್ತಾರವಾದ ಅಂತಾನು ಕರೀತಾರೆ. ಈಶ್ವರ ಕರ್ತೃವಾದ ಅಂದ್ರೆ ಯಾರಿಂದ? ಈಶ್ವರನಿಂದ ಬೋಧಿಸಲ್ಪಟ್ಟಿತೆಂದು ಹೇಳಲ್ಪಟ್ಟ ಈಶ್ವರ ಕರ್ತೃವಾದವನ್ನು ರಾಮಾನುಜರು ಹೇಳುವಂತ ಪಾಶುಪತ ಕಾಳಾಮುಖರ ಶಿವನ ಕುರಿತಾದ ದ್ವೈತವಾದವೆಂದು ಲೊರೆಂಜನ್ ಇಲ್ಲಿ ಭಾವಿಸಿದ್ದಾನೆ. ಅಂದರೆ ವಿಶ್ವ ಸೃಷ್ಟಿಗೆ ಶಿವನು ನಿಮಿತ್ತ ಕಾರಣನೇ ಹೊರತು ಉಪದಾನ ಕಾರಣನಲ್ಲ ಎಂಬ ವಿಚಾರ ಇಲ್ಲಿ ವ್ಯಕ್ತ. ಈಶ್ವರ ಕರ್ತೃವಾದ ಎಂಬ ಪರಿಭಾಷೆಯು ಮಹಾಬೋಧ ಜಾತಕದಲ್ಲಿ ಈಶ್ವರ ಕಾರಣವಾದ ಎಂದು ಮೊದಲಿಗೆ ಬಂದಿದೆ. ಅದರಲ್ಲಿ ಈ ವಾದದ ಅನುಯಾಯಿಯು ಬ್ರಹ್ಮದತ್ತನೆಂಬ ರಾಜನ 5 ಅನುವಂಶಿಕ ಮಹಾಪಾಲರಲ್ಲಿ ಅಂದ್ರೆ ಹೆರಿಟಿಕಲ್ ಕೌನ್ಸಿಲರ್ಸ್ ಅಂತ ಮಹಾಪಾಲರಲ್ಲಿ ಒಬ್ಬನಾಗಿರುತ್ತಾನೆ. ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಈಶ್ವರ ಕಾರಣಿಗಳ ದೃಷ್ಟಿ ಧೋರಣೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಪಶುಪತಿಯಿಂದ ಬೋಧಿಸಲ್ಪಟ್ಟಂತಹ ಕಾರ್ಯ, ಕಾರಣ, ಯೋಗ, ವಿಧಿ, ದುಃಖಾಂತ ಎಂಬ ಪಂಚಾಚಾರಗಳನ್ನು ಆಚರಿಸುವಂತಹ ಮಹೇಶ್ವರರನ್ನ ಆ ಈಶ್ವರವಾದಿಗಳು ಹೋಲುತ್ತಾರೆ. ಪಾಶುಪತ ಸೂತ್ರ ಕುರಿತಾದ ಕೌಂಡಿನ್ಯ ಭಾಷ್ಯದಲ್ಲಿ ಮತ್ತು ನಕುಲೀಶ ಪಾಶುಪತ ಕುರಿತ ಶಯನ ಮಾಧವನ ಚರ್ಚೆಯಲ್ಲಿ ಆ ಪಂಚತತ್ವಗಳ ಅಂದ್ರೆ 5 ಆಚಾರಗಳ ಪಂಚ ಆಚಾರಗಳಂತ ಕಾಣಿಸಿಕೊಳ್ಳುವುದರಿಂದ ಆ ಈಶ್ವರ ಕಾರಣವಾದಿಗಳಾದ ಮಹೇಶ್ವರರು ಪಾಶುಪತರೇ ಇರಬೇಕು. ಪಾಶುಪತ ಗ್ರಂಥಗಳು ಭೌತಿಕ ಜಗತ್ತಿನ ಬಗ್ಗೆ ಸತ್ತಾತ್ಮಕ ಅಂದ್ರೆ ಆಂಟೊಲಾಜಿಕಲ್ ಸತ್ತಾತ್ಮಕ ವಿಶ್ಲೇಷಣೆಯನ್ನು ನೀಡವು. ಅವುಗಳು ದ್ವೈತವಾದವೇ. ಕಾಳಾಮುಖರು ತಮಗೆ ನಿಕಟರಾದ ಈ ಪಾಶುಪತರಿಂದ ವೈಚಾರಿಕತೆಯ ಎರವಲು ಪಡೆದಿದ್ದಾರೆ ಅಂತ ಲೊರೆಂಜನ್ ಅಭಿಪ್ರಾಯವನ್ನು ಪಡ್ತಾನೆ. ಇನ್ನ ನಾವು ಈ ಬಂತೆ ಮನೆ ವಿಷಯವನ್ನು ನಾವು ಕಂಟಿನ್ಯೂ ಮಾಡೋದಾದ್ರೆ ನೋಡ್ರಿ, ಸೂರ್ಯನಿಂದ ಅಪ್ಪಣೆ ಪಡೆದ ಮೇಲೆ ಈ ಬಂತೆ ಮುನಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ. ಕುಲ, ವರ್ಣ, ಜಾತಿ ಭೇದವಿಲ್ಲದೆ ಈಶ್ವರ ಕರ್ತೃವಾದವನ್ನ ಎಲ್ಲರಿಗೂ ಬೋಧಿಸಲು ತೊಡಗಿದ. ಮಾಂತ್ರಿಕ ಪವಾಡಗಳಿಂದ ತನಗೆದುರಾದವರೆಲ್ಲರನ್ನೂ ಎದುರಿಸಿದ, ಅವರನ್ನು ಗೆದ್ದು ಪರಿವರ್ತಿಸಿದ. ಈ ಬಂತೆಯ ಮುನಿಯಲ್ಲಿ ಕಾಣುವ ಈ ತಾಂತ್ರಿಕ ಶಕ್ತಿ ಅನಾರ್ಯ ಭಾರತೀಯ ಶಾಕ್ತರಿಂದ ಬಂದದ್ದೆಂಬುದು ನಿಶ್ಚಯ, ನಿಸ್ಸಂದಿಗ್ಧವಾದುದು ಅಂತ. ಇನ್ನ ಸ್ವಲ್ಪ ಈ ಬಂತೆ ಮುನಿ ಬಗ್ಗೆ ಎಸ್ ಹಿರೇಮಠರು ಕೂಡ ತಮ್ಮ ಕೃತಿಯಲ್ಲಿ ಕಾಳಾಮುಖ ದರ್ಶನ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಂತೆ ಮುನಿಯ ಶಿಷ್ಯ ಅವಧೂತ ವಿಭು, ಅವನು ಗಂಗೆಯ್ಯ ಅಂತ. ಇವನು ಕರ್ತೃವಾದಿ. ಕೇದಾರ ಶಕ್ತಿ, ಮಲ್ಲಿಕಾರ್ಜುನ, ಮೂರುಜಾವಿ, ನಿರ್ವಾಣಯೋಗಿ, ವಾಮದೇವ, ಸಿದ್ದೇಶ್ವರ, ರುದ್ರಶಕ್ತಿ, ಕ್ರಿಯಾಶಕ್ತಿ ಇವರೆಲ್ಲ ಅವಧೂತ ದೇವರ ಪ್ರಮುಖ ಶಿಷ್ಯರು. ಕಂಥಾಚಾರ್ಯರು. ವಾಮಶಕ್ತಿ ಒಬ್ಬ ಕರ್ತೃವಾದಿ, ಕಾವ್ಯ ನಾಟಕ ಬಲ್ಲವ, ದೀಕ್ಷಾ ವಿಧಿ, ಕುಂಡಮಂಡಲ ವಿಧಾನ, ಲಿಂಗಪೀಠ ಕ್ರಮ ಇತ್ಯಾದಿ ಜ್ಞಾನ ಬಲ್ಲವನಂತೆ. ಈ ವಾಮಶಕ್ತಿಯ ಔರಸ ಪುತ್ರ ಬಂತೆಯ ಗುರು. ವಾಮಶಕ್ತಿಯ ಹಿರಿಯ ಮಗ ರುದ್ರಶಕ್ತಿ. ಇವನು ಹರಲಿಂಗ ಸ್ಥಾಪಿಸಿ ಅದಕ್ಕೆ ಕುಮಾರ ಬಂತೇಶ್ವರನೆಂದು ಹೆಸರಿಡುತ್ತಾನೆ. ಈ ಬಂತೆಯ ರುದ್ರನು ಜಂಗಮ ರುದ್ರನೆಂದು ಕೀರ್ತಿತನು. ಇವನ ಶಿಕ್ಷೆಯ ಮಕ್ಕಳು ಸಂಕರಬ್ಬೆ, ಚಂದಿ ಶೆಟ್ಟಿ, ಕಬ್ಬಳ ಮೊಕ್ಕಯ್ಯ, ಜರಿದರ ನಾಗಣ್ಣ, ಕಣ್ಣಿಯರ ಕೇತಣ, ಉಬ್ಬಜಿಯರ ಕಲ್ಲಯ್ಯ ಮೊದಲಾದವರು. ಇವರೆಲ್ಲ ಸಿಂಧ ಬಣಜಿಗ ನಾಡಿನವರೆಂಬುದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ. ಯಾಕಂದ್ರೆ ಈ ಕಾಳಾಮುಖರಿಗೂ ಬಣಜಿಗರಿಗೂ ಜೈನರಿಗೂ ಭಾರಿ ನಿಕಟವಾದ ಸಂಬಂಧ ಇದು. ಸಿಂಧ ಬಣಜಿಗ ಜೈನ ಕಾಳಾಮುಖರ ನಂಟು ಇದು ಅಗಣ್ಯ. ತಾಂತ್ರಿಕ ತಳಹದಿ ಇಲ್ಲದೆ ಯಾವ ಪವಾಡವೂ ಅಸಾಧ್ಯ. ಕಾಳಾಮುಖ ಬಂತೆ ಮುನಿ ತಾಂತ್ರಿಕ ಪಂಥದಿಂದ ತನ್ನ ಸಾಮರ್ಥ್ಯ ಪಡೆದಿದ್ದ. ಕುಕನೂರು ಮತ್ತು ಹೊಂಬಳದ ಈ 2 ಶಾಸನಗಳು ಕಾಳಾಮುಖದ ದರ್ಶನದ ಅಧ್ಯಯನದ ದೃಷ್ಟಿಯಿಂದ ತುಂಬಾ ಮುಖ್ಯ ಅಂತ ಹೇಳಿ ಕಾಳಾಮುಖ ದರ್ಶನದಲ್ಲಿ ಎಸ್ ಹಿರೇಮಠರು ಅಭಿಪ್ರಾಯ ಪಡ್ತಾರೆ. ಇನ್ನ 1204 ಧಾರವಾಡ ಜಿಲ್ಲೆಯ ಸಾತೇನಹಳ್ಳಿಯ ಶಾಸನದಲ್ಲಿ ಬರುವ ಬೆಳ್ಳಿಯ ಸಂತಾನದ ಗುರು ಸಂತತಿ ಮೊದಲನೇದು ಹರಶಕ್ತಿಯ ವಂಶಾವಳಿ. ಪಿಣಾಕಪಾಣಿಯ ಶಿಷ್ಯ ಶಿವರಾಶಿ, ಇವನ ಶಿಷ್ಯ ಅಮೃತರಾಶಿ, ಇವನ ಶಿಷ್ಯ ಹರಶಕ್ತಿ. ಈ ಹರಶಕ್ತಿ ಲಾಕುಳ ಸಿದ್ಧಾಂತದ ಅನುಯಾಯಿ. ಸುರುಳಿ ಎಂಬ ಅಗ್ರಹಾರದ ಬಾಯಿಲೇಶ್ವರ ಇವನ ಆರಾಧ್ಯ ದೇವತೆ. ಬಿಲ್ಲಮಠ ಅವನದು. ಆದರೂ ಸಾತೇನಹಳ್ಳಿಯ ಹರಿಹರೇಶ್ವರನ ದೇಗುಲಕ್ಕೆ ನೀಡಿದ ದತ್ತಿಯನ್ನು ಇವನೇ
ಸ್ವೀಕರಿಸುತ್ತಾನೆ. ಬಿಲ್ಲ ಮಠವು ಬೆಳ್ಳಿಯ ಸಂತಾನಕ್ಕೆ ಸೇರಿದ್ದೆ, ಆದರೆ ಈ ಎಲ್ಲ ಗುರುವರ್ಗ ಬೆಳ್ಳಿಯ ಸಂತಾನದವರಾಗುತ್ತಾರೆ. ಆಮೇಲೆ ಒಟ್ಟಿನಲ್ಲಿ ಬೆಳ್ಳಿಯ ಸಂತಾನದ ಬಗ್ಗೆ ಒಂದೇ ಮುನಿಯ ನಿದರ್ಶನ ಬಿಟ್ರೆ ಹೇಳಿಕೊಳ್ಳುವಂಥ ಬೇರೆ ಯಾವ ಉದಾಹರಣೆಗಳು ಇಲ್ಲ. ನಾನು ಅಭ್ಯಾಸ ಮಾಡಿರುವ ಆಂಧ್ರದ ಕನ್ನಡ ಶಾಸನಗಳು, ಮಹಾರಾಷ್ಟ್ರದ ಕನ್ನಡ ಶಾಸನಗಳು, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲಾ ಶಾಸನಗಳು, ಇವೆಲ್ಲವುಗಳಲ್ಲಿ ಬೆಳ್ಳಿಯ ಸಂತಾನದ ಬಗ್ಗೆ ಯಾವುದೇ ನಿದರ್ಶನಗಳು ಲಭ್ಯವಿಲ್ಲ. ಇನ್ನ ಕೊನೆಯದಾಗಿ ಬಳ್ಳಿಗಾವೆ ಶಕ್ತಿ ಪರಿಚಯ ಪರ್ವತಾವಳಿಯ ಸಂಬಂಧವನ್ನು ಹೇಳಿಕೊಳ್ಳುವ, ಆದರೆ ಪರ್ವತದ ಅಗಸ್ತ್ಯೇಶ್ವರ ಸಂತಾನ ಕುರಿತ ಒಂದು ವಿಮರ್ಶೆಯನ್ನು ನಾವಿಲ್ಲಿ ಮಾಡಬಹುದು. ನಾನು ಕಂಡ ಶಾಸನಗಳಲ್ಲಿ 4 ಕಡೆ ಪರ್ವತದ ಅಗಸ್ತ್ಯೇಶ್ವರ ಉಲ್ಲೇಖ ಇದೆ. ಈ 4 ಕಡೆಯಲ್ಲಿ ಉಲ್ಲೇಖಿತನಾದವನು ಒಬ್ಬನೇ ಅಗಸ್ತ್ಯೇಶ್ವರನು ಅಥವಾ ಬೇರೆ ಬೇರೆನೋ ಅಂತ. ಬಹು ಪ್ರಾಚೀನ ಉಲ್ಲೇಖವೆಂದರೆ ಮೀನಾಂಬರಂ ಶಾಸನದ್ದು. ಕ್ರಿಸ್ತಶಕ 939-967 ಕಾಲದಲ್ಲಿ ರಾಜ್ಯಭಾರ ಮಾಡಿದ ರಾಷ್ಟ್ರಕೂಟ ದೊರೆ ಮುಮ್ಮಡಿ ಕೃಷ್ಣನ ಕಾಲದ್ದಿದು. ಸ್ವಸ್ತಿ ಶ್ರೀ ಮತ್ ಕನ್ನರ ರಾಜ್ಯದೋಳ್ ಕಾಳಾಮುಖ ಸಮಯಮಂ ಬೆಳಗಿಸಿದ ಪಿರಿಯ ಜಯಾ ಮಿರಗಸ್ತ್ಯ ಗುರುವರ್ ಭುವನಿಯೋಳೀರರ್ವತಿ ಎಂಬ ಸಾಲಿದೆ. ಇಲ್ಲಿ ಕನ್ನರ ರಾಜ್ಯ ಅಂತಂದ್ರೆ ರಾಷ್ಟ್ರಕೂಟರ ರಾಜ್ಯ, ಕರ್ನಾಟಕ ರಾಜ್ಯ ಅಂತಲೇ ಅರ್ಥ. ಇಲ್ಲಿ ಅಗಸ್ತ್ಯೇಶ್ವರನು 940-1020 ಕಾಲದಲ್ಲಿ ಬಾಳಿದ್ದಾನೆಂದು ನಾವು ಅಂದಾಜಿಸಬಹುದು. ಇಲ್ಲಿ ಉಲ್ಲೇಖಿತನಾದ ಅಗಸ್ತ್ಯೇಶ್ವರನು ತೆಲುಗು ಚೋಳ ರಾಜ್ಯದಿಂದ ಕನ್ನಡ ನಾಡಿಗೆ, ರಾಷ್ಟ್ರಕೂಟ ನಾಡಿಗೆ ಬಂದು ಕಾಳಾಮುಖ ಸಮಯವನ್ನು ಬೆಳಗಿಸಿ ದೊಡ್ಡ ಯಶಸ್ಸು ಸಾಧಿಸಿದವನು ಎಂದು ಇಲ್ಲಿಯ ಅರ್ಥ. ಹಾಗಾಗಿ ಕುಕನೂರು ಮತ್ತು ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆರೆಗುಡಿಹಳ್ಳಿ ಶಾಸನಗಳಲ್ಲಿ ಉಲ್ಲೇಖಿತನಾದವನು ಇದೇ ಅಗಸ್ತ್ಯ ಮುನಿಯೇ ಇರಬೇಕೆಂದು ನಾವು ತಿಳಿದರೆ ತಪ್ಪಾಗಲಾರದು. ಇನ್ನು ಎರಡನೇ ಪ್ರಾಚೀನ ಉಲ್ಲೇಖ ಅಂದ್ರೆ 1005ರ ಕುಕನೂರು ಶಾಸನದಲ್ಲಿ ಕುಕನೂರಿನ ಹೊಸಮಠದ ಅಗಸ್ತ್ಯಜೀಯನ ಉಲ್ಲೇಖವಿದ್ದು, ಈತನು ಸೂಡಿಯ ಮೂಲ ಮಠದ ಚೋಳ ಸೋಮೇಶ್ವರನ ಶಿಷ್ಯ ಇವನು. ಇನ್ನ ಮೂರನೇ ಕೊನೆಯ ಉಲ್ಲೇಖ ಅಂದ್ರೆ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆರೆಗುಡಿಹಳ್ಳಿ ಶಾಸನದ್ದು. ಇದರ ಕಾಲ ಕ್ರಿಸ್ತಶಕ 1065. ಇಲ್ಲಿ ದಿವ್ಯಶಕ್ತಿ ಪಂಡಿತನ ಶಿಷ್ಯ ವಾಮಶಕ್ತಿಯ ಉಲ್ಲೇಖವಿದೆ. ಈ ಮಠ ಪರ್ವತದ ಅಗಸ್ತ್ಯೇಶ್ವರ ಸಂತತಿಯ ಮಠ. ಇನ್ನ 4ನೇದು ತುಮಕೂರು ಜಿಲ್ಲಾ ಹುಳಿಯಾರು ಶಾಸನದ್ದು. ಕ್ರಿಸ್ತಶಕ 1213, ಎಪಿಗ್ರಾಫಿಯ 25, ಪುಟ 505-508 ನೋಡಬಹುದು. ಇಲ್ಲಿ ಪರ್ವತದ ಅಗಸ್ತ್ಯೇಶ್ವರ ಮಠದ ಸದ್ಯೋಜಾತಾಚಾರ್ಯರ ಗುರು ಶಿಷ್ಯ ಪರಂಪರೆಯ ಪ್ರಸ್ತಾಪವಿದೆ. ಮಾಂಡಳಿಕ ಬಲ್ಲರಸನ ಕುಲಗುರುಗಳಿವರು. ಬಲ್ಲರಸ ಮತ್ತವನ ಹಿರಿಯ ಪತ್ನಿ ಮಾದಲದೇವಿಯ ಮಗ ಬಲ್ಲಾಳನು ಈ ಕ್ರಿಯಾಶಕ್ತಿ ಮುನೀಂದ್ರರ ಕಾಲು ತೊಳೆದು ಭೀಮೇಶ್ವರ ದೇವರ ಸೇವೆಗೆ ದತ್ತಿ ಬಿಡುವ ವಿಚಾರ ಅಲ್ಲಿದೆ. ಇನ್ನ ಈ ಲೊರೆಂಜನ್ ಲೆಕ್ಕದ ಪ್ರಕಾರ ಈ ಕೇದಾರ ಶಕ್ತಿಯ ಕಾಲ ಅಂತಂದ್ರೆ 1025-1050. ಬಳ್ಳಿಗಾವೆಯ ಪರ್ವತಾವಳಿಯ ಮೂಲ ಕರ್ತೃ ಈ ಕೇದಾರ ಶಕ್ತಿ ಅಲ್ಲದೆ ಬೇರೆ ಯಾರೋ ಒಬ್ಬ ಗುರು ಇರಬೇಕು. ಆ ಗುರು ಈ ಅಗಸ್ತ್ಯನೇ ಎಂದು ಹೇಳಲು ನಮಗೆ ಆಧಾರ ಸಾಲದು. ಆದರೆ ಈ ಅಗಸ್ತ್ಯನ ಶಿಷ್ಯ ಪರಂಪರೆಯಲ್ಲಿ ಬಳ್ಳಿಗಾವೆಯಲ್ಲಿದ್ದಂಥ ವಾಮಶಕ್ತಿ ಹೆಸರಿನ ಗುರುಗಳಿದ್ದಾರೆ. ಬಳ್ಳಿಗಾವೆಗೆ ಪರೋಕ್ಷ ಸಂಬಂಧವನ್ನಿಟ್ಟುಕೊಂಡ ಸೂಡಿಗೂ ಕುಕನೂರಿಗೂ, ಕುಕನೂರಿಗೂ ಗುಡಿಹಳ್ಳಿಗೂ, ಗುಡಿಹಳ್ಳಿಗೂ ಹುಳಿಯಾರಿಗೂ ಸಂಬಂಧವೇರ್ಪಡುತ್ತದೆ. ಹಾಗೆಯೇ ಮುಳಗುಂದ, ಬೆಣ್ಣೆಹಳ್ಳಿ, ಸಿಂದಿಗೆರೆ, ಬಳ್ಳಿಗಾವೆ ಈ ಎಲ್ಲ ಸಂಬಂಧಗಳ ಹಿನ್ನೆಲೆಯಲ್ಲಿ ಈ ಬಗ್ಗೆ ಇನ್ನೂ ನಾವು ಪರಿಶೀಲನೆಯನ್ನ ಮಾಡಬೇಕಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಳಾಮುಖ ಪರಂಪರೆಯ ಬಹುದೊಡ್ಡ ಪ್ರಾಚೀನ ಹರಿವು ಆಂಧ್ರ, ತಮಿಳುನಾಡು ಭಾಗಗಳಿಂದ ಆದಂತಿದೆ. ಇದ್ರ ಬಗ್ಗೆ ನಾನು ಇಲ್ಲಿ ಒಂದು ಬ್ರೇಕ್ ತಗೊಂಡು ಒಂದು ಉಲ್ಲೇಖವನ್ನು ಹೇಳ್ತೀನಿ. ಆಂಧ್ರ ಮತ್ತು ತಮಿಳುನಾಡಿನಿಂದಲೇ ಬಂದಿದೆ ಅಂತ ಅನ್ಲಿಕ್ಕೆ ಏನ್ ಕಾರಣ ಅಂದ್ರೆ, ನಮ್ಮ ರಾಜ್ಯಕ್ಕಿಂತ ಬಹಳ ಹೆಚ್ಚು ಹಿಂದಿನ ಕಾಲದಲ್ಲಿ, ಹೆಚ್ಚು ಕಮ್ಮಿ 9ನೇ ಶತಮಾನದಲ್ಲಿ ಅಲ್ಲಿ ಲಾಕುಳ ಸಂಬಂಧವನ್ನುಳ್ಳ ಕಾಳಾಮುಖದ ಒಂದು ಉಲ್ಲೇಖಗಳು ನಮಗೆ ಸಿಗ್ತವೆ. ಉದಾಹರಣೆ, ತಮಿಳುನಾಡು ಕನ್ನಡ ಶಾಸನ ಧರ್ಮಪುರಿ, ಇದು ಲಿಪಿ ದೃಷ್ಟಿಯಿಂದ 9ನೇ ಶತಮಾನದ್ದು. ಈ ಶಾಸನದಲ್ಲಿ ಕಾಳಾಮುಖದ ಹೆಸರಿಲ್ಲ, ಆದರೆ ವಿದ್ಯೆ ರಾಶಿಯ ಗುರುಗಳು ರುದ್ರ ಭೋಜಂಗ ರಾಗುರು, ಆಮೇಲೆ ಭುಜಂಗರ ಶಿಷ್ಯ ಲಾಕುಳಾಗಮಿಕ ವಿದ್ಯಾರಾಶಿ ಅಂತಕ್ಕಂತ ಒಂದು ಹೆಸರು ಬರ್ತದೆ ನೋಡಿ. ಇಲ್ಲಿ ಕಾಳಾಮುಖದ ಹೆಸರಿಲ್ಲ, ಆದ್ರೆ ಲಾಕುಳಾಗಮಿಕ ಅಂತ ಇದೆ. ಅಂದ್ರೆ ಆಗ್ಲೇ ಅವತ್ತಿನ 9ನೇ ಶತಮಾನಕ್ಕೆ ಲಾಕುಳಾಗಮ ಹುಟ್ಟುಬಿಟ್ಟಿತ್ತು ಅಂತ.
ಇದು ತಮಿಳುನಾಡು ಶಾಸನ ಇದು. ಇನ್ನೊಂದು ಆಂಧ್ರದ ಕನ್ನಡ ಶಾಸನ, ಅದರಲ್ಲಿ ಹೇಮಾವತಿ ಶಾಸನ, ಕ್ರಿಸ್ತಶಕ 9ನೇ ಶತಮಾನದ್ದು. ಅನಂತ ಶಿವ ಲಗುಳೀಶ್ವರನ ಉಲ್ಲೇಖ ಇಲ್ಲಿದೆ ಈ ಶಾಸನದಲ್ಲಿ. ಅನಂತ ಶಿವ ಲಗುಳೇಶ್ವರ ಅವನು. ಇನ್ನ ಶಿವಪುರದ ಶಾಸನ, ಇದೇ ಆಂಧ್ರದ ಕನ್ನಡ ಶಾಸನ, ಶಿವಪುರ 1069ರದ್ದು. ಕಾಳಾಮುಖರ ಹೆಸರಿದೆ, ಇವನು ಕಾಳಾಮುಖ ಗುರು, ಆದ್ರೆ ಲಾಕುಳ ಸಿದ್ಧಾಂತ ಅಂತ ಇಲ್ಲಿ ಲಾಕುಳ ಸಿದ್ಧಾಂತ ಬಂದ್ಬಿಡ್ತಾಗ್ಲೆ. ಗಂಗರಾಶಿ ಭಟ್ಟಾರಕ ಶಿಷ್ಯ ಸುರೇಶ್ವರ ಪಂಡಿತ, ಆಮೇಲೆ ಶಿವಪುರದ ಮಲ್ಲಿಕಾರ್ಜುನ ದೇವಾಲಯಕ್ಕೆ ದತ್ತಿ ನೀಡ್ತಕ್ಕಂಥ ಒಂದು ವಿಚಾರ ಇಲ್ಲಿದೆ. ಈಗ ಈ ವಿಚಾರವನ್ನ ನಾವು ಮುಂದುವರಿಸೋಣ. ಅಂದ್ರೆ ಇಲ್ಲಿ ಕಾಳಾಮುಖ ಪರಂಪರೆಯ ದೊಡ್ಡ ಪ್ರಾಚೀನ ಹರಿವು ಆಂಧ್ರ ತಮಿಳುನಾಡು ಭಾಗದಿಂದ ಇದು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆಮೇಲೆ ಈ ಹಿಂದೆ ನಾನು ಊಹಿಸಿದಂತೆ ಇವರು ಯಾರು ಕಾಳಾಮುಖರ ಮೂಲ ಬಹುಶಃ ಇದು ಕಾಪಾಲಿಕರಿಂದಲೇ ಇದು ಹೊರಹುಟ್ಟಿದೆ ಅಂತ ನನ್ನ ಒಂದು ಅಭಿಪ್ರಾಯ ಇದು. ಇನ್ನು ಸಿಂಧರು, ಬಣಜಿಗರು ನೋಡಿ, ಚೋಳಾನ್ವಯ ಹೇಳಿಕೊಳ್ಳುವ ಕಾಳಾಮುಖರು ಆಂಧ್ರದಲ್ಲಿ ನಮಗೆ ಸಿಗ್ತಾರೆ. ಸಿಂಧರು, ಬಣಜಿಗರು, ಕಾಳಾಮುಖರು ಈ ಮೂವರು ಸಹಜೀವಿಗಳು. ಅವ್ರು ಎಲ್ಲೆಲ್ಲಿರ್ತಾರೋ ಅಲ್ಲಿ ಸಾಮಾನ್ಯವಾಗಿ ಎಲ್ಲಾ ಶಾಸನ ನೀವು ನೋಡ್ತಾ ಬರ್ರಿ, ಅಲ್ಲಿ ಕಾಳಾಮುಖರ ಇದ್ದ ಕಡೆ ಸಿಂಧರ ಉಲ್ಲೇಖ ಅಥವಾ ಬಣಜಿಗರ ಉಲ್ಲೇಖ ಇದ್ದೇ ಇರ್ತದೆ. ಅದು ಇವರ ಮುಖ್ಯ ನೆಲೆ ದಕ್ಷಿಣ ಭಾರತದ ಎದೆಯ ಭಾಗವಾದ ಧಾರವಾಡ, ಬಳ್ಳಾರಿ, ರಾಯಚೂರು, ಆಂಧ್ರ ಪ್ರದೇಶ, ಕರ್ನೂಲು ಭಾಗ. ಇದು ನಾನು ಗಮನಿಸಿದಂತೆ. ಸಿಂಧರು, ಬಣಜಿಗರು, ಕಾಳಾಮುಖರು ಇವರ ಕೆಮಿಸ್ಟ್ರಿಯನ್ನ ಸೂಚಿಸ್ತಕ್ಕಂಥ ಶಾಸನಗಳು ಯಾವ ಭಾಗದಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ ಧಾರವಾಡ, ಬಳ್ಳಾರಿ, ರಾಯಚೂರು, ಆಂಧ್ರ ಪ್ರದೇಶ, ಕರ್ನೂಲು ಭಾಗ. ಈ ಮೇಲಕ್ಕೆ ಬಿಜಾಪುರ, ಗುಲ್ಬರ್ಗಗಳು ಕೂಡ ಸೇರಬಹುದು. ಆಮೇಲೆ ಮಹಾರಾಷ್ಟ್ರದ ಕೊಲ್ಲಾಪುರ, ಸಾಂಗ್ಲಿ, ಸತಾರ, ಅಜಂತ, ಎಲ್ಲೋರ ಭಾಗಗಳಲ್ಲಿ ಕಾಳಾಮುಖರದು ತೆಳು ತೆರೆ ಇದೆ. ಅಲ್ಲಿ ಅಷ್ಟೊಂದು ದಟ್ಟವಾಗಿ ಕಾಣಲ್ಲ, ಇಲ್ಲಿ ಕಂಡಷ್ಟು ದಟ್ಟವಾಗಿ ಕಾಣಲ್ಲ, ಅಲ್ಲಿ ತೆಳ್ಳಗಿದೆ ಸ್ವಲ್ಪ. ಹಾಗೆಯೇ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ಹಾಸನ ಜಿಲ್ಲೆಯ ಅರಸೀಕೆರೆಯವರೆಗೂ ಸಿಂಧರ, ಕಾಳಾಮುಖರ ಹರವು ಕಾಣುತ್ತದೆ. ಇದನ್ನು ಗಮನಿಸಬೇಕು. ಇದು ನಾನು ಗಮನಿಸಿರ್ತಕ್ಕಂಥದ್ದು, ಇಟ್ ಇಸ್ ಮೈ ಅಬ್ಸರ್ವೇಷನ್. ಆದ್ದರಿಂದ ಕರ್ನಾಟಕದ ಕಾಳಾಮುಖ ಶಾಖೆಗಳ ತಾಯಿ ಬೇರು ಆಂಧ್ರ ತಮಿಳುನಾಡಿನ ಕಡೆಗಳಲ್ಲಿ ಇದ್ದಿರಬಹುದು ಅಂತ ನಾವು ಒಂದು ಕನ್ಕ್ಲೂಷನ್ಗೆ ನಾವು ಬರಬಹುದಾಗಿದೆ. ಇನ್ನ ಶಕ್ತಿ ಪರ್ಷೆ, ಭುಜಂಗಾವಳಿಯ ಇಟ್ಟಿಗೆ ಸಂತತಿಗೆ ನಾವು ಹೋದ್ರೆ ಇಲ್ಲಿಗೆ ಕಾಳಾಮುಖದ ಒಂದು ಚರ್ಚೆ ಕೊನೆಯಾಗಿಬಿಡ್ತದೆ. ಅದು ಕ್ರಿಸ್ತಶಕ 1077 ಶಿವಮೊಗ್ಗ ಜಿಲ್ಲೆ ಮತ್ತಿಕೋಟೆ, ಮಾರಿಯಾಶೆ ಅಂತಾನು ಅದಕ್ಕೆ ಕರೆದಿದ್ದಾರೆ. ಮತ್ತಿಕೋಟೆಯ ಶಾಸನದಲ್ಲಿ ತ್ರಿಲೋಚನ ಪಂಡಿತ ದೇವನ ಶಿಷ್ಯ ವರೇಶ್ವರ ಪಂಡಿತ ದೇವನಿಗೆ ಬಳ್ಳಿಗಾವಿಗೆ ಭೇಟಿ ನೀಡಲು ಹೋಗುತ್ತಿದ್ದ ಕೆಲ ಅಧಿಕಾರಿಗಳು ತಾವು ನಿರ್ಮಿಸಿದ್ದ ಮಲ್ಲಿಕಾರ್ಜುನ ದೇವಾಲಯಕ್ಕೆ ದತ್ತಿ ನೀಡಿದ ಉಲ್ಲೇಖವಿದೆ. ಕ್ರಿಸ್ತಶಕ 1096ರಲ್ಲಿ 6ನೇ ವಿಕ್ರಮಾದಿತ್ಯನ ದಂಡಾಧಿಪತಿ ಸರ್ವದೇವನು ತಾನು ಬಳ್ಳಿಗಾವಿಯಲ್ಲಿ ಕಟ್ಟಿಸಿದ ಸರ್ವೇಶ್ವರ ದೇವಾಲಯಕ್ಕೆ ದತ್ತಿ ನೀಡಿದ್ದಾನೆ. ಈ ಶಾಸನದಲ್ಲಿ ಆ ಇಬ್ಬರು ಗುರುಗಳನ್ನು ತ್ರಿಲೋಚನ ಮುನೀಂದ್ರ ಮತ್ತು ವರೇಶ್ವರ ಮುನೀಂದ್ರ ಎಂದು ಕರೆಯಲಾಗಿದೆ. ಈ ತ್ರಿಲೋಚನ ಮುನೀಂದ್ರನು ಕಾಳಾಮುಖ ಮುನಿ ಚಕ್ರವರ್ತಿ ಕಾಶ್ಮೀರ ದೇವನ ಸಂತತಿಯವನು. ಇವನು ತ್ರಿಪುರಾಂತಕ ದೇವಾಲಯದ ಸೂಳೆಗೆ ದತ್ತಿ ನೀಡಿದ ಉಲ್ಲೇಖ ಉಂಟು ಅಂತ. ಈ ಕಾಳಾಮುಖ ದೇವಾಲಯ ಸಂಸ್ಕೃತಿಗೂ ಸೂಳೆಗಾರಿಕೆ ದೇವದಾಸಿ ಪದ್ಧತಿಗೂ ಒಂದು ನಿಕಟವಾದ ಸಂಬಂಧವಿದೆ. ಇದರಿಂದ ಕಾಳಾಮುಖ ಪರಂಪರೆಯೊಳಗ ಒಂದು ಹೊಸ ವಿಭಿನ್ನತೆಗಳು ಹುಟ್ಟಿರುವ ಸಾಧ್ಯತೆಯನ್ನು ಯಾರು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಇನ್ನ ವರೇಶ್ವರನ ಉತ್ತರಾಧಿಕಾರಿಗಳು ತ್ರಿಪುರಾಂತಕ ದೇವಾಲಯದ ಸ್ಥಾಪನಾಚಾರ್ಯ ಚತುರಾನನ ಪಂಡಿತ, ಇವನು 1098ರ ಶಾಸನ. ಕ್ರಿಯಾಶಕ್ತಿ ಪಂಡಿತ 1113, ಜ್ಞಾನಶಕ್ತಿ ಪಂಡಿತ 1150, 1180. ಭುಜಂಗಾವಳಿ ಸಂತತಿಯ ಸ್ಥಾಪಕ ಕಾಶ್ಮೀರ ಪಂಡಿತ ದೇವ. ಇವನನ್ನ ಶಿವಮೊಗ್ಗ ಜಿಲ್ಲಾ ಬೇಗೂರು ಅಗ್ರಹಾರ ಮಲ್ಲಿಕಾರ್ಜುನ ದೇವಾಲಯಕ್ಕೆ ನೀಡಿದ ದತ್ತಿಯನ್ನ ಸ್ವೀಕರಿಸುವವನನ್ನಾಗಿ ಇಲ್ಲಿ ಉಲ್ಲೇಖಿಸಿದೆ. 1074-75ರ ಬಿಜಾಪುರದ ಶಾಸನವೊಂದರಲ್ಲಿ ಭುಜಂಗ ದೇವಾಚಾರ್ಯನಿಂದ ಸ್ಥಾಪಿತವಾದ ಕಾಳಾಮುಖ ವಂಶಾವಳಿಯನ್ನು ಹೇಳಿದೆ. ಭುಜಂಗ ದೇವಾಚಾರ್ಯನ ಶಿಷ್ಯ ತ್ರಿಲೋಚನ, ಇವನು ಕಾಶ್ಮೀರ ಸಂತತಿಯವನು. ಈ ಗುರು ಸಂತತಿ ಇದೇ ಜಿಲ್ಲೆಯ ಮುತ್ತಗಿ ಶಾಸನದಲ್ಲೂ ಕೂಡ ಉಲ್ಲೇಖಗೊಂಡಿದೆ. ಈ ಹೆಸರುಗಳ ಆಧಾರದಿಂದ ಬಳ್ಳಿಗಾವೆ, ಬೇಗೂರು ಅಗ್ರಹಾರ, ಮತ್ತಿಕೋಟೆ ಇವುಗಳೊಂದಿಗೆ
ಬಿಜಾಪುರದ ಸಂತತಿಯ ಸಂಬಂಧವೊಂದು ಹೊಳೆಯುತ್ತದೆಯಾದರೂ ಅದನ್ನು ದೃಢವಾಗಿ ಹೇಳಲು ನಮಗೆ ಸಾಕ್ಷ್ಯಾಧಾರಗಳಿಲ್ಲ. ಇನ್ನು 11ನೇ ಶತಮಾನದ ಲಿಪಿಯುಳ್ಳ ಧಾರವಾಡ ಜಿಲ್ಲಾ ಶಾಸನವೊಂದು ಶಕ್ತಿ ಪರ್ಷಿಯನ್ನು ಉಲ್ಲೇಖಿಸುತ್ತದೆ. 1067ರಲ್ಲಿ ಹಾನಗಲ್ಲು ತಾಲೂಕು ಆಡೂರಿನ ಸ್ಥಳೀಯ ಅಧಿಕಾರಿಯೊಬ್ಬ 300 ತೆಂಗಿನ ಮರಗಳನ್ನ ಕಾಳೇಶ್ವರ ದೇವಾಲಯದ ಕಾಲೇಶ್ವರ ಅಂತ ಸ್ಥಾನಾಚಾರ್ಯ ಶಕ್ತಿ ಪರ್ಷಿಯ ಬಾಳಚಂದ್ರ ಪಂಡಿತನಿಗೆ ದತ್ತಿ ನೀಡುತ್ತಾನೆ. ನೋಡ್ರಿ, ಇದು ಜೈನಾಂಶ. ಇದು ಬಾಳಚಂದ್ರ ಪಂಡಿತನಿಗೆ ದತ್ತಿ ನೀಡುತ್ತಾನೆ. ಕ್ರಿಸ್ತಶಕ 1058ರ ಶಾಸನದಲ್ಲಿ ಒಂದೇ ಸೋಮೇಶ್ವರನ ಮಾಂಡಳಿಕ ಇಂದ್ರಕೇಶಿ ಅರಸನು ಕುಂದಗೋಳ ತಾಲೂಕು ಕುಯಿಬಾಳದ ಜೋಗೇಶ್ವರ ದೇವರಿಗೆ ಶಕ್ತಿ ಪರ್ಷಿಯ ಲೋಕಾಭರಣ ಪಂಡಿತನ ಕಾಲು ತೊಳೆದು ದತ್ತಿ ನೀಡುತ್ತಾನೆ. ನೋಡಿ, ಇವನು ಲೋಕಾಭರಣ ಪಂಡಿತ, ಇನ್ನು ಜೈನ. ನಾನು ಕಂಡ ಭುಜಂಗಾವಳಿಯ ಸಂತತಿಯ ಉಲ್ಲೇಖವುಳ್ಳ ಇನ್ನೂ ಕೆಲವು ಶಾಸನಗಳಲ್ಲಿ ಶಕ್ತಿ ಪರ್ಷೆ, ಇಟ್ಟಿಗೆ ಸಂತತಿ ಎಂಬಿತ್ಯಾದಿ ಯಾವುದೇ ನಿರ್ದಿಷ್ಟ ಬಗೆಯ ಉಲ್ಲೇಖವಿಲ್ಲದ ಕೇವಲ ಭುಜಂಗಾವಳಿ ಅಂತ ಮಾತ್ರ ಇದೆ. ಉದಾಹರಣೆ, ಒಂದು ವೇಮುಲವಾಡ ಶಾಸನ ಕ್ರಿಸ್ತಶಕ 1083 ಚಾಳುಕ್ಯರ ಮಹಾಮಂಡಳೇಶ್ವರನ ರಾಜಾದಿತ್ಯನು ತನ್ನ ರಾಜಧಾನಿ ಲೆಂಬುಳವಾಡಿಯಲ್ಲಿ ರಾಜಾದಿತ್ಯೇಶ್ವರ ದೇವಾಲಯವನ್ನು ನಿರ್ಮಿಸಿದ. ಅಲ್ಲಿಯ ತಪೋಧನ ವಕ್ಕಾಣಿ ಸೂಪಾಧ್ಯಾಯರಿಗೆ ಸುಂಕಯಪಳ್ಳಿ ಎಂಬ ಗ್ರಾಮವನ್ನು ದತ್ತಿ ನೀಡಲಾಗಿದೆ. ಇವನು ಭುಜಂಗಾವಳಿ ಕಾಳಾಮುಖ ನೈಷ್ಠಿಕ ತಪೋಧನ. ಇಲ್ಲಿಯ ಕಾಳಾಮುಖನು ಬ್ರಾಹ್ಮಣ ಮೂಲದವನೇ ಇರಬೇಕು. ಉಪಾಧ್ಯಾಯ ಎಂಬ ಕೊನೆಯ ಪದವು ಬ್ರಾಹ್ಮಣ ಪುರೋಹಿತ ವರ್ಗದಲ್ಲಿ ಸಾಮಾನ್ಯ. ಇನ್ನು ವಕ್ಕಾಣಿ ಪದದ ಬಗ್ಗೆ ಹೇಳಬೇಕಾಗಿಲ್ಲ, ಆಗಲೇ ಹೇಳಿದ್ದೇನೆ. ಇನ್ನು ಎರಡನೇದು ಕೊಲನುಪಾಕ 1081ರ ಶಾಸನ ಭುಜಂಗಾವಳಿಯ ಕಾಳಾಮುಖ ಸಮಯದ ಗುರುವರ್ಗವನ್ನ ಕಾಣಬಹುದು. ಇಲ್ಲಿ ಗೋಕರ್ಣ ರಾಶಿ ಪಂಡಿತರ ಶಿಷ್ಯ ಈಶಾನ ಶಕ್ತಿ ಪಂಡಿತ, ಇವನ ಶಿಷ್ಯ ಶ್ರೀಕಂಠ ಪಂಡಿತ ದೇವ. ಈ ಶ್ರೀಕಂಠ ಪಂಡಿತ ದೇವನು ತರ್ಕ ವ್ಯಾಕರಣದಲ್ಲಿ ಪಂಡಿತನಾಗಿದ್ದ. ಇನ್ನ ಕೊಲ್ಲಿಪಾಕಿಯಲ್ಲಿಯೇ ಮೇಲೆ ವಿವರಿಸಲ್ಪಟ್ಟಂತಹ ಭುಜಂಗಾವಳಿ ಬಗೆಯ ಕಾಳಾಮುಖಕ್ಕಿಂತ ಭಿನ್ನವಾದ ಇನ್ನೂ ಒಂದು ಸಂತತಿ, ಗುರು ಸಂತತಿ ಅಲ್ಲಿ ಕಂಡು ಬರ್ತದೆ. ಅಲ್ಲಿ ತೆಂಗಿನ ಮಠ ಅನ್ನೋದು ಕೂಡ ಒಂದಿದೆ. ಕೊಲನುಪಾಕ 1088 ಚಾಲುಕ್ಯ ತ್ರಿಭುವನ ಮಲ್ಲನ ಮಹಾಮಂಡಳೇಶ್ವರನಾದ ಕುಂದೂರ ತೊಂಡೆಯ ಚೋಳ ಮಹಾರಾಜನು ಕೊಲ್ಲಿಪಾಕೆ 7000 ಆಳುತ್ತಿದ್ದಾಗ ಉತ್ತರೇಶ್ವರ ದೇವರಿಗೆ ಭೂಮಿ ದತ್ತಿ ನೀಡುತ್ತಾನೆ. ಇಲ್ಲಿ ಕಾಳಾಮುಖ ಗುರು ರಾಮೇಶ್ವರ ಪಂಡಿತನು ದತ್ತಿಯನ್ನ ಪಡೆಯುತ್ತಾನೆ. ಇಲ್ಲಿ ಉಲ್ಲೇಖಿತರಾದ 4 ಗುರುಗಳಲ್ಲಿ ಕೊನೆಯ ಈ ರಾಮೇಶ್ವರ ಪಂಡಿತ ಕ್ರಿಸ್ತಶಕ 1088ರ ಅಂದ್ರೆ ಶಾಸನದ ಕಾಲದವನು. ಪ್ರತಿಯೊಬ್ಬರಿಗೂ ನಾವು 50 ವರ್ಷ ಅವಧಿ ಅಂತ ಲೆಕ್ಕ ಹಾಕಿದ್ರೆ ಶ್ರೀಮತ್ ರಾಮೇಶ್ವರ ಪಂಡಿತ ದೇವ ಇವನ ಜೀವಿತ ಕಾಲ 900-950. ಇವರ ಶಿಷ್ಯ ದೇವಭಕ್ತಿ ಪಂಡಿತ ದೇವ ಇವನ ಜೀವಿತ ಕಾಲ 950, 1000. ಕೇದಾರ ಪಂಡಿತ ದೇವ ಇವನ ಜೀವಿತ ಕಾಲ 1000ರಿಂದ 1050. ಇವನ ಶಿಷ್ಯ ರಾಮೇಶ್ವರ ಪಂಡಿತ ದೇವ 1050ರಿಂದ 1100. ನೋಡ್ರಿ, ಅಲ್ಲಿ 1088 ಶಾಸನದ ಕಾಲ ಇದೆ, ಅಂದ್ರೆ 11ನೇ ಶತಮಾನ. ನೋಡಿ, ಹೀಗೆ ಇದು 50 ವರ್ಷ, 40-50 ವರ್ಷ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಾವು ಲೆಕ್ಕ ಹಾಕಿದ್ರೆ ಶಾಸನದ ಕಾಲಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ. ಆಮೇಲೆ ಮೊದಲ ಗುರುವಿನ ಕಾಲದ ಒಂದು ಲೆಕ್ಕ ನಮಗೆ ಸರಿಯಾಗಿ ಸಿಗ್ತತಿ ಅಂತ. ಈ ಕೊನೆಯ ರಾಮೇಶ್ವರನ ಈಗ ದತ್ತಿಯನ್ನು ಸ್ವೀಕರಿಸಿದಾತನು ಕೇದಾರ ಪಂಡಿತನನ್ನ ಲಾಕುಳ ಸಿದ್ಧಾಂತದ ತತ್ವಮಣಿ ಪ್ರದೀಪಂ ಎಂದು ಬಣ್ಣಿಸಲಾಗಿದೆ. ಇದು ಯಾವ ಪ್ರಕಾರದ ಮಠ ಅಂತ ಹೇಳಿಲ್ಲ. ಇಲ್ಲಿ ಕೇದಾರ ಪಂಡಿತನ ಕಾಲವು ಮತ್ತು ಬಳ್ಳಿಗಾವಿಯ ಕೇದಾರ ಪಂಡಿತನ ಕಾಲವು ಇಲ್ಲಿ ತಾಳೆ ಹೊಂದುತ್ತದೆ. ಉಭಯರು ಸ್ವಲ್ಪ ಹೆಚ್ಚು ಕಮ್ಮಿ ಸಮಕಾಲೀನರು. ಆಂಧ್ರ ಭಾಗದಿಂದ ಕನ್ನಡ ನಾಡಿಗೆ ಕಾಳಾಮುಖರ ವಲಸೆ ನೋಡಿದರೆ ಈ ಕೇದಾರ ಪಂಡಿತನೇ ಬಳ್ಳಿಗಾವಿಗೆ ಬಂದು ತನ್ನಿಂದ ಇಲ್ಲಿ ಬಂದು ನೆಲೆಸಿ ತನ್ನಿಂದ ಹೊಸ ಶಿಷ್ಯ ಪರಂಪರೆಯನ್ನೇಕೆ ಆರಂಭಿಸಿರಬಾರದು ಅನ್ನುವ ಒಂದು ಪ್ರಶ್ನೆ ಏಳದೇ ಇರಲಾರದು. ಇದಕ್ಕೆ ಆಧಾರವಾಗಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಶಾಸನಗಳನ್ನ ನಾವು ಇಲ್ಲಿ ನೋಡಬಹುದು. ಉದಾಹರಣೆ ನೋಡ್ರಿ, 1197ರ ಕುಂಕನಾಡಿನ ಶಾಸನದಲ್ಲಿ ಸಿಂಧವಾಡಿ ನಾಡಿನ ದಾಸಿಮಯ್ಯನ 3 ಪತ್ನಿಯರ ಮಕ್ಕಳ ಉಲ್ಲೇಖವಿದೆ. ಗಣಕವ್ಯೆಯ ಮಗ ಅಂದ್ರೆ ಅವನು ಗಂಡ ಒಬ್ನೇ, ಯಾರು? ದಾಸಿಮಯ್ಯ. ದಾಸಿಮಯ್ಯನ ಒಬ್ಬ ಹೆಂಡತಿ ಗಣಕವ್ಯೆಯ ಮಗ ಸೋಮೇಶ್ವರ ಪಂಡಿತ. ಇನ್ನ ಅವನ ಇನ್ನೊಬ್ಬ ಹೆಂಡತಿ ಏಚವ್ಯೆಯ ಮಗ ಕಲ್ಯಾಣ ಶಕ್ತಿ ಪಂಡಿತ. ಅವನ ಇನ್ನೊಬ್ಬ ಹೆಂಡತಿ ಮಾಚವ್ಯೆಯ ಮಗ ಸೋಮರಾಶಿ ಪಂಡಿತ. ಅಂದ್ರೆ ಕಾಳಾಮುಖರಲ್ಲಿ ಈ ರೀತಿ ಬಹುಪತ್ನಿ ಹೊಂದಿದವರು ಮತ್ತೆ ಪತ್ನಿಗಳಲ್ಲದೆ ಹಾಗೆ ಬೇರೆ ರೀತಿ ಸಂಬಂಧ ಉಳ್ಳಂತವ್ರು ಕೂಡ ಇರಬಹುದು. ಈ ಮೂವರಿಗೂ ದಾಸಿಮಯ್ಯನೇ ಇಲ್ಲಿ ತಂದೆ. ಇಲ್ಲಿ ಉಲ್ಲೇಖಿಸಲ್ಪಟ್ಟ ಸಿಂಧವಾಡಿಯ ಆಂಧ್ರ ಪ್ರದೇಶದ ಸಿಂಧವಾಡಿಯೇ ಇರಬೇಕು.
ಈ ಬಹುಪತ್ನಿ ವಿಚಾರಗಳ ಅಥವಾ ಬೇರೆ ಸಂಬಂಧದ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ದೇವದಾಸಿ ಪದ್ಧತಿ ಈ ಸ್ವಾಮಿಗಳು ಮುನಿಗಳು ಹೊಂದಿದ್ರಿಂದ ಇಂಥದ್ದೊಂದು ಸಂಬಂಧವನ್ನ ನಾವು ಊಹಿಸ್ಲಿಕ್ಕೆ ಇಲ್ಲಿ ಸಾಧ್ಯವಿದೆ. ಇದೇ ಭಾಗದ ಕೇದಗಿಗೆರೆ ಶಾಸನದಲ್ಲಿ 1275ನೇದು ಸಾಕ್ಷಿಗಳ ಪಟ್ಟಿಯಲ್ಲಿ ಮಲಯಾಳ ಪಂಡಿತರ ಸಂಗಜಿಯನ ಉಲ್ಲೇಖವಿದೆ. ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ದೇವರ ದಾಸಿಮಯ್ಯನ ಊರಿದೆ. ಇದೇ ಮುದಿನೀರು ತೀರ್ಥವೇ ಮಲಯಾಳ ಪಂಡಿತನ ಊರು ಎಂದು ವಿದ್ವಾಂಸರ ಅಂಬೋಣ. ಹಾಗಾಗಿ ಪ್ರಸ್ತುತ ಕಡೂರು ಭಾಗದ ಶಾಸನಗಳಲ್ಲಿನ ಸಿಂಧವಾಡಿ, ದಾಸಿಮಯ್ಯ, ಮಲಯಾಳ ಪಂಡಿತ ಈ ಹೆಸರುಗಳು ಉತ್ತರ ಕರ್ನಾಟಕ, ಆಂಧ್ರ ಪ್ರದೇಶದ ಮೂಲವನ್ನ ಅಂದ್ರೆ ಆ ಗಡಿ ಭಾಗದ ಮೂಲವನ್ನ ಸೂಚಿಸುತ್ತವೆ. ಶ್ರೀಶೈಲದ ಭಿಕ್ಷಾವರ್ತಿ ಮಠದ ಕುರಿತು ಇದೇ ಚಿಕ್ಕಮಗಳೂರು ಭಾಗದ ಶಾಸನದಲ್ಲಿ ಪ್ರಸ್ತಾಪವಿದೆ. ಇದಲ್ಲದೆ ಶಿವಮೊಗ್ಗ ಭಾಗದಲ್ಲಿ ಆಳಿದ ಬೆಳಗುತ್ತಿಯ ಸಿಂಧರು, ಚಿಕ್ಕಮಗಳೂರು, ಹಾಸನ ಮತ್ತಿತರ ಭಾಗಗಳಲ್ಲಿ ಉಳಿದಿರುವ ಸಿಂಧರ ಕುರುಹುಗಳು ಒಂದೊಮ್ಮೆ ಬಹುಶಃ ಸಿಂಧ ಕದಂಬರ ಕಾಲದಲ್ಲಿ ಉತ್ತರ ಕರ್ನಾಟಕದ ಆಂಧ್ರದ ಭಾಗಗಳಿಂದ ದಕ್ಷಿಣಕ್ಕೆ ಶೈವ ಪಂಡಿತರ ವಲಸೆ ಒಡನಾಟ ಸರ್ವೇ ಸಾಮಾನ್ಯವಾಗಿತ್ತು ಎಂದು ಈ ಶಾಸನೋಲ್ಲೇಖಗಳಿಂದ ನಾವು ಊಹಿಸಬಹುದಾಗಿದೆ. ಯಾಕಂದ್ರೆ ಇವು ಉತ್ತರ ಕರ್ನಾಟಕದ, ಅದರಲ್ಲೂ ಆಂಧ್ರದ ಗಡಿಭಾಗ, ಶ್ರೀಶೈಲ ಈ ಎಲ್ಲ ಸಂಬಂಧಗಳನ್ನ ಇಲ್ಲಿ ಸೂಚಿಸ್ತಾ ಇರೋದ್ರಿಂದ ಆ ಕಾಲಕ್ಕೆ ಈ ಸಿಂಧ ಕದಂಬರ ಒಂದು ಕಾಲ, ಸಿಂಧ ಕದಂಬರ ಕಾಂಬಿನೇಷನ್ ಆಡಳಿತ ಇದ್ದ ಕಾಲದಲ್ಲಿ ಈ ದಕ್ಷಿಣ ಕರ್ನಾಟಕದ ಕಡೆಗೆ ಈ ಕಾಳಾಮುಖರ ಒಂದು ವಲಸೆ ಒಡನಾಟ ಇದ್ದದ್ದು ಸಾಮಾನ್ಯ ಅಂತ ನಾವು ಇಲ್ಲಿ ಭಾವಿಸಬಹುದಾಗಿದೆ. ಇನ್ನ ಹನುಮಕೊಂಡ ತೇದಿ ಇಲ್ಲದ ಶಾಸನ, ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಕೊಲ್ಲಿಪಾಕೆಯಲ್ಲಿ ಈ ಲಾಕುಳ ಸಿದ್ಧಾಂತ ಮತ್ತು ಭುಜಂಗಾವಳಿಯ ಎರಡು ಪ್ರಕಾರದ ಕಾಳಾಮುಖ ಪರಂಪರೆ ಮಠಗಳಲ್ಲದೆ ಅಲ್ಲಿ ಇನ್ನೊಂದು ತೆಂಗಿನ ಮಠ ಇತ್ತು ಅಂತ ನಾನು ಆಗ್ಲೇ ಅದನ್ನ ಹೇಳಿದೆ. ಒಟ್ಟಾರೆ ಈ ರೇವಣಸಿದ್ದನ ಮೂಲ ಏನ್ ಹೇಳ್ತಾರಲ್ಲ, ಅಲ್ಲಿ ಲಾಕುಳ ಸಿದ್ಧಾಂತದ ಭುಜಂಗಾವಳಿಯ ಎರಡು ಪ್ರಕಾರದ ಕಾಳಾಮುಖ ಪರಂಪರೆ ಅಲ್ಲದೆ ತೆಂಗಿನ ಮಠ ಅನ್ನೋದು ಕೂಡ ಅಲ್ಲಿ ಇತ್ತು ಅಂತ. ರೇವಣಸಿದ್ದನ ಕುಲ ಜಾತಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥವ್ರು ಅಲ್ಲಿಯ ಮಠ ಪರಂಪರೆಗಳ ಬಗ್ಗೆ, ಕಾಳಾಮುಖ ಗುರುಗಳ ಹಿನ್ನೆಲೆಯ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ತೆಗೆದುಕೋಬೇಕು ಅವರು. ಇನ್ನ ಹನುಮಕೊಂಡ ತೇದಿ ಇಲ್ಲ, ಸಕಲ ಲಾಕುಳ ಸಿದ್ಧಾಂತವನ್ನ ತಿಳಿದ ಕಾಳಾಮುಖ ಮುನಿ ಭುಜಂಗಾವಳಿಯ ಶ್ರೀವರ್ಧನ ಕೋಟೆಯ ಮೂಳೇಶ್ವರರ ಸುರೇಶ್ವರ ಪಂಡಿತ ದೇವನಿಗೆ ಕೊಟ್ಟ ದತ್ತಿಯನ್ನ ಹೇಳಲಾಗಿದೆ. ಆಂಧ್ರದ ಕನ್ನಡ ಶಾಸನ ಸಂಪುಟ 2 ನೋಡಬಹುದು. ಇನ್ನ ಬಾಗಲಕೋಟೆ ಕೊಪ್ಪ ಗ್ರಾಮದ 1075 ಶಾಸನದಲ್ಲಿ ಕಾಳಾಮುಖದ ಪರ್ವತಾವಳಿಯನ್ನ ಸ್ಪಷ್ಟವಾಗಿ ಹೇಳಿದೆ ಅಂತ ಹಿರೇಮಠರು ಬರೀತಾರೆ. ವಿಕ್ರಮಪುರದ ಸ್ವಯಂಭೂ ನಗರೇಶ್ವರ ಮಠದ ಸ್ಥಾನಾಚಾರ್ಯರಿವರು ತ್ರಿಭುವನ ಶಕ್ತಿ ಪಂಡಿತ ದೇವ, ಇವರ ಶಿಷ್ಯ ಆಗಮಿಕ ಗಮಕ ತತ್ಪುರುಷ ಮುನೀಶ, ಇಲ್ಲಿಯ ನಗರೇಶ್ವರ ವಣಿಕರ ಅಸ್ತಿತ್ವ ಸೂಚಕ. ಇಲ್ಲಿ ಭೂಮಿ ದತ್ತಿ ಪಡೆದವರಲ್ಲಿ ವಕ್ಕಾಣಿ ಸೂಪಾಧ್ಯಾಯ ಒಬ್ಬನಿದ್ದಾನೆ. ಈ ವಕ್ಕಾಣಿ ಸೂಪಾಧ್ಯಾಯನನ್ನ ಆಂಧ್ರ ಪ್ರದೇಶದ ವೇಮುಲವಾಡದ ಕ್ರಿಸ್ತಶಕ 1083 ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟ ಚಾಳುಕ್ಯ ಮಹಾಮಂಡಳೇಶ್ವರನೊಬ್ಬ ರಾಜಧಾನಿ ಲೆಂಬುಳವಾಡಿಯ ರಾಜಾದಿತ್ಯೇಶ್ವರ ದೇವಾಲಯದ ತಪೋಧನ ವಕ್ಕಾಣಿ ಸೂಪೋಧ್ಯಾಯರಿಗೆ ನಾವು ಹೋಲಿಸಬಹುದು. ಇವನು ಭುಜಂಗಾವಳಿ ಕಾಳಾಮುಖ ನೈಷ್ಠಿಕ ತಪೋಧನ ಬ್ರಾಹ್ಮಣನಿರಬೇಕು. ಇಲ್ಲಿಯ ಮಾಂಡಳಿಕ ಚೋಳನಿರಬಹುದೇ ಎನ್ನುವ ಪ್ರಶ್ನೆ ಬರ್ತದೆ. ಈ ರಾಜಾದಿತ್ಯೇಶ್ವರ ದೇವಾಲಯ ಪಳ್ಳಿಪಾಡೈ ದೇಗುಲ ವಿದ್ದೀತು. ಈ ಎರಡೂ ಶಾಸನಗಳ ವಕ್ಕಾಣಿ ಸೂಪೋಧ್ಯಾಯರು ಸಮಕಾಲೀನರೇ. ಕೊಪ್ಪದ ಗುರು ಕಾಳಾಮುಖದ ಪರ್ವತಾವಳಿಯವನು, ವೇಮುಲವಾಡದವನು ಭುಜಂಗಾವಳಿ ಕಾಳಾಮುಖ ನೈಷ್ಠಿಕ ತಪೋಧನ ಇವನು. ಆಂಧ್ರದ ಕನ್ನಡ ಶಾಸನ ಸಂಪುಟ 2 ನೋಡಬಹುದು. ಇದರರ್ಥ ಈ ಎರಡೂ ಕಡೆಯ ಮಠಗಳು ಒಂದೇ ಸಂಪ್ರದಾಯದ ಮಠಗಳೇ ಆಗಿವೆ. ಶಕ್ತಿ ಪರಿಚಯ ಪರ್ವತಾವಳಿಗಳಲ್ಲದೆ ಭುಜಂಗಾವಳಿಗೆ ಸೇರಿರುವುದು. ಆದ್ದರಿಂದ ಈ ಎರಡೂ ಕಡೆ ಉಲ್ಲೇಖಿಸಲ್ಪಟ್ಟ ವಕ್ಕಾಣಿ ಸೂಪೋಧ್ಯಾಯ ಅವನು ಒಬ್ಬನೇ ಇರಬಹುದಾದ ಸಾಧ್ಯತೆ ಹೆಚ್ಚು ಅಂತ. ಇನ್ನು ಕ್ರಿಸ್ತಶಕ 1213 ಗದಗ ತಾಲೂಕು ಮುಳುಗುಂದದ ಶಾಸನದಲ್ಲಿ ಅನೇಕ ಶೆಟ್ಟಿಗಳ ಅಂದ್ರೆ ಬಣಜಿಗರ ಉಲ್ಲೇಖವಿದ್ದು, ಇವರೆಲ್ಲ ರುದ್ರಶಕ್ತಿ ಪಂಡಿತರ ಶಿಷ್ಯರಿವರು. ನೋಡಿ, ಕಾಳಾಮುಖರಿಗೂ ಈ ಬಣಜಿಗರಿಗೂ ಇರುವ ನಂಟು ಮತ್ತು ಕಾಳಾಮುಖ ಮತ್ತು ಸಿಂಧ ಮಾಂಡಳಿಕರಿಗೂ ಇರುವಂತ ನಂಟು ಇದು ಶಾಸನಗಳಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಇದು. ಆಮೇಲೆ ಸಂಸಾರಿ ಕಾಳಾಮುಖರಿಗೆ ಉದಾಹರಣೆಯಾಗಿ ಬೇಲೂರು ತಾಲೂಕು ಹಳೇಬೀಡು ಶಾಸನದಲ್ಲಿ ಅಂದ್ರೆ 1136 ಶಾಸನದಲ್ಲಿ ಉಲ್ಲೇಖಿತನಾದ ಈಶಾನ ಶಕ್ತಿ ರತೀಂದ್ರನು
ಕಾಳಾಮುಖ ಪರ್ವತಾವಳಿಯವನ್ನ ನಾವು ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಅಂದ್ರೆ ಅವರು ಸಂಸಾರಿ ಸ್ವಾಮಿಗಳು. ಆಗ್ಲೇ ಒಂದು ನಾನು ಹೇಳಿದೆ 3 ಹೆಂಡತಿಯರ ಉಳ್ಳಂಥದ್ದು. ಇಲ್ಲಿಯೂ ಕೂಡ ಬಣಜಿಗ ಕಾಳಾಮುಖ ಸಂಬಂಧ ಬಹಳ ಸ್ಪಷ್ಟವೇ ಇದೆ. ಆಮೇಲೆ ನಖರರ ಉಲ್ಲೇಖ ಅವೆಲ್ಲ ಉಂಟು. ಇನ್ನ ಹಾವೇರಿ ಜಿಲ್ಲೆ ಹರಳಹಳ್ಳಿಯ ಕ್ರಿಸ್ತಶಕ 1188ರ ಶಾಸನದಲ್ಲಿ ಕಲ್ಯಾಣ ಶಕ್ತಿ ದೇವನಿಗೆ ಗುತ್ತಿಯ ವಿಕ್ರಮಾದಿತ್ಯ ಮಂತ್ರಿಯೊಬ್ಬ ಗ್ರಾಮವೊಂದನ್ನ ದತ್ತಿ ನೀಡುತ್ತಾನೆ. ಕಿಟ್ಟಗಾವೆ ಸಂತತಿ, ಪರ್ವತಾವಳಿ, ಕಾಳಾಮುಖ ಶಕ್ತಿ ಪರಿಚಯ, ಅಮೃತೇಶ್ವರನ ಶಿಷ್ಯ ಸರ್ವೇಶ್ವರನ ಉಲ್ಲೇಖ ಇಲ್ಲಿ ಉಂಟು. ಇವನು ಸಿರಿಗೀಶ, ವಾಣಿಗೀಶ, ತಪದ ಮಹಿಮೆಗೀಶ, ಕೀರ್ತಿಗೀಶ, ಆಮೇಲೆ ಹರಭಕ್ತಿ ಪ್ರೀತಿಗೀಶನಾಗಿದ್ದ ಅಂತ. ಹಾವು ಮುಟ್ಟದ, ಬಾಧೆ ಮುಟ್ಟದ, ಆಮೇಲೆ ಅಳಿವೆಂದೂ ಮುಟ್ಟದ, ವ್ಯಾಧಿ ಮುಟ್ಟದ ಸಾಮರ್ಥ್ಯ ಅವನಿಗೆ ಇತ್ತು. ಆಮೇಲೆ ಕಾಳಾಮುಖದ ಕುರಿತು 10-11ನೇ ಶತಮಾನದ ಶಾಸನಗಳಲ್ಲಿ ಕಾಣದ ನಿರ್ದಿಷ್ಟ ತತ್ವಾಂಶಗಳು ಖಚಿತ ವ್ಯಾಖ್ಯಾನ ಈ ಶಾಸನದಲ್ಲಿ ನಮಗೆ ಕಂಡು ಬರ್ತವೆ. ಋತತನು ಧಾತು ಕಿಟ್ಟ ಮಿಳೆಯಲ್ ತಪ ದುಷ್ಮಿಗೆ ಕಿಟ್ಟಗಾವೆ ಸಂತತಿಯದು ಅಂತ ಅಲ್ಲಿ ಬಣ್ಣಿಸಲಾಗಿದೆ. ಇಲ್ಲಿ ಶಕ್ತ್ಯತಿಶಯ ಶಕ್ತಿಪರ್ಷೆ ಎಂದು, ಅಂದ್ರೆ ಶಕ್ತ್ಯತಿಶಯ ಶಕ್ತಿಪರ್ಷೆ ಎಂದು ಶಕ್ತಿಪರ್ಷೆಯನ್ನು ಅಲ್ಲಿ ಅರ್ಥೈಸಲಾಗಿದೆ. ಶಾಕ್ತ ಮತ್ತು ಕಾಳಾಮುಖಗಳ ಸಂಬಂಧ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರವಾಗ್ತದೆ. ಆಮೇಲೆ ಕಿಟ್ಟಗಾವೆ ಸಂತತಿ ಎಂಬುದು ಒಂದು ವಿಭಿನ್ನ ಸಂತತಿ ಇರಬಹುದು ಅನ್ನುವಂತ ಅನುಮಾನ ಕೂಡ ಇಲ್ಲಿ ಹುಟ್ಟುತ್ತದೆ. ಆಮೇಲೆ ವೀರಪಾಂಡ್ಯನ ಗುರು 1238 ರಟ್ಟಿಹಳ್ಳಿ ಶಾಸನದಲ್ಲಿ ಕಾಣೋ ಪ್ರಕಾರ ವೀರಪಾಂಡ್ಯನ ಗುರು ವಾಮಶಕ್ತಿಯನ್ನ ಕಾಳಾಮುಖವಾದಿಯಾಗಿ ಸಮಾಳಾಂಕೃತ ಸೂತ್ರ ಧಾತು ಪರ್ಬತಾವಳಿ ಕಿಟ್ಟಗಾವಿಯಾನ್ವಿತ ಅಂತ ಹೇಳಿ ಅವನನ್ನ ಅಲ್ಲಿ ವರ್ಣಿಸಲಾಗಿದೆ. ಕಿಟ್ಟಗಾವಿಯಾನ್ವಿತ ಅಂತ ಕಿಟ್ಟಗಾವಿ ಸಂತತಿ ಅಂತ ವರ್ಣಿಸಲಾಗಿದೆ. ಇನ್ನು ರಟ್ಟಿಹಳ್ಳಿ ಹೇಳ್ತಾ ಇದ್ದೆ, ವೀರಪಾಂಡ್ಯನ ಗುರು ವಾಮಶಕ್ತಿಯನ್ನ ಕಾಳಾಮುಖವಾದಿಯಾಗಿ ಸಮಾಳಾಂಕೃತ ಸೂತ್ರಧಾತು ಪರ್ಬತಾವಳಿ ಕಿಟ್ಟಗಾವಿಯಾನ್ವಿತದಳು ಕಾಳಾಮುಖ ಶ್ರೀ ವಿಳಾಸ ಮಣಿ ಮಕುರಂದಂ ಎಂದು ವರ್ಣಿಸಲಾಗಿದೆ. ಆಮೇಲೆ ಸಪ್ತಾಹತ್ತರಿ ಅಂದ್ರೆ 77 ಸ್ಥಾನಗಳಿಗೆ ಆಚಾರ್ಯರು ಈ ರಾಜಗುರು ಮೂರುಜಾವಿ ಅಂತ, ಅಲ್ಲಿ ಮೂರುಜಾವಿಯ ವರ್ಣನೆ ಬರ್ತದೆ. ಅವನು 77 ಸ್ಥಾನಗಳಿಗೆ ಆಚಾರ್ಯರು ಅಂತ ಆ ರಾಜಗುರುವನ್ನ ನಾವು ಅರ್ಥ ಮಾಡಬಹುದು. ಆಮೇಲೆ ಸಮಾಳಾಂಕೃತ, ಸೂತ್ರ, ಧಾತು, ಪರ್ಬತ ಈ 4ಕ್ಕೆ ಹೊಂದುವಂತೆ ಕಿಟ್ಟಗಾಮೆ, ಶಕ್ತಿಪರ್ಷೆ, ಪರ್ವತಾವಳಿ ಮೊದಲಾದ ಹೆಸರುಗಳು ಇರುತ್ತಿದ್ದವು. ನೋಡಿ, ಇವು ಅವರ ತತ್ವಗಳಿವು. ಸಮಾಳಾಂಕೃತ, ಸೂತ್ರ, ಧಾತು, ಪರ್ಬತ ಇವು. ಇನ್ನು ಇಷ್ಟು ಮಾಹಿತಿಯನ್ನು ನಾನು ಎಸ್ ಹಿರೇಮಠರ ಕಾಳಾಮುಖ ದರ್ಶನದಿಂದ ನಾನು ಪಡ್ಕೊಂಡಿದ್ದೇನೆ. ಇಲ್ಲಿ ಹೊನ್ನ ಬೊಮ್ಮ ಶೆಟ್ಟಿ ಕಾಳಾಮುಖರ ಸಂಬಂಧ ಗಮನಾರ್ಹ. ಈ ಬೊಮ್ಮ ಹೆಸರು ಜಿನಬ್ರಾಹ್ಮಣರ ಬ್ರಹ್ಮೇಶ್ವರನ ಸಂಬಂಧವನ್ನ ಸೂಚಿಸುತ್ತದೆ. ಗಮನಿಸಬೇಕಾದ ಮತ್ತೊಂದು ಸಂಗತಿ, ಮೂರುಜಾವಿಯ 77 ಸ್ಥಾನಗಳಿಗೆ ಅವನು ಆಚಾರ್ಯ ಆಗಿದ್ದ ಅಂತಕ್ಕಂಥದ್ದು. ಈ ನಿದರ್ಶನದಿಂದ ಕಾಳಾಮುಖ ಗುರುವರ್ಗದ ಆಚಾರ್ಯ ನಿಯುಕ್ತಿ ಸಂಪ್ರದಾಯ ಮತ್ತು ಒಬ್ಬನೇ ಗುರು ಒಂದು ರಾಜ್ಯದ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಡಿದ್ದಿರಬಹುದಾದ ಮತ್ತು ಸಾಂಪ್ರದಾಯಿಕ ಸಂಸಂಗವನ್ನ ಹೊಂದಿದ್ದಂತಹ ಹಲವಾರು ಮಠಗಳಿಗೆ ಮುಖ್ಯ ಆಚಾರ್ಯನಾಗಿ ಒಂದೊಂದು ಮಠದಲ್ಲಿ ತನ್ನ ಶಿಷ್ಯರನ್ನು ಬಿಟ್ಟಿರುತ್ತಿದ್ದ, ತನ್ನಲ್ಲಿ ಸೂಕ್ತ ಶಿಷ್ಯರ ಕೊರತೆ ಇದ್ದ ಪಕ್ಷದಲ್ಲಿ ತನ್ನೊಂದಿಗೆ ಅಥವಾ ತನ್ನ ಮಠದ ಪರಂಪರೆಯೊಂದಿಗೆ ಆನುಚಾನ ಸಂಬಂಧವನ್ನಿಟ್ಟುಕೊಂಡು ಬಂದ ಬೇರೊಂದು ಮಠದಿಂದ ಶಿಷ್ಯರನ್ನು ಅವನು ಪಡೆಯುತ್ತಿದ್ದ. ದೂರದ ಭೂಭಾಗದಲ್ಲಿ ಅವನ ಕೇಂದ್ರ ಮಠದ ಕಾರ್ಯಕ್ಷೇತ್ರ ವ್ಯಾಪಿಸಿರುತ್ತಿತ್ತು. ಕೇಂದ್ರ ಮಠದಿಂದ ಅತಿ ದೂರದ ಮಠಕ್ಕೆ ದಾನ ದತ್ತಿ ನೀಡಿದಾಗ ಅಂತಹ ಶಾಸನಗಳಲ್ಲೂ ಈ ಮೂಲ ಮಠದ ಸ್ಥಾನಾಚಾರ್ಯನ ಹೆಸರು ಉಲ್ಲೇಖಿಸಿರುವ ಸಾಧ್ಯತೆ ಇರುತ್ತಿತ್ತು. ಆದ್ದರಿಂದ ಒಂದು ಕಾಲಘಟ್ಟದಲ್ಲಿ ಒಂದು ಏಕರೂಪ ಸಾಂಪ್ರದಾಯಿಕತೆಯನ್ನ ಹೊಂದಿರುವ ಭೂಭಾಗದಲ್ಲಿ ಒಂದೇ ಗುರುವಿನ ಹೆಸರು 4-6 ಕಡೆ ಶಾಸನಗಳಲ್ಲಿ ಉಲ್ಲೇಖವಾಗಿದ್ದಲ್ಲಿ ಅಥವಾ ಹಾಗೆ ಉಲ್ಲೇಖಿತಗೊಂಡ ಗುರು ಹೆಸರುಗಳೆಲ್ಲ ಬೇರೆ ಬೇರೆ ಗುರುಗಳನ್ನ ಸೂಚಿಸುತ್ತವೆ ಎಂದು ತಿಳಿಯುವ ಮೊದಲು ಆ ಎಲ್ಲಾ ಹೆಸರುಗಳು ಒಬ್ಬನನ್ನೇ ಸೂಚಿಸಬಾರದೇಕೆ ಎಂದು ಯೋಚಿಸಿ ಪರಿಶೀಲಿಸುವುದು ಮತ್ತು ಪರಾಮರ್ಶಿಸುವುದು ಅವಶ್ಯ. ಒಂದು ಮಠದಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚಾದಾಗ ಅವರನ್ನ ಬೇರೊಂದು ಕಡೆ ಖಾಲಿ ಸ್ಥಾನಗಳಿಗೆ ನಿಯೋಜಿಸುವ ಸಾಧ್ಯತೆಗಳು ಕೂಡ
ಉಂಟು. ಯಾವುದೋ ಮಠದ ಸ್ವಾಮಿಯ ನಿಧನದೊಂದಿಗೆ ಆ ಸಂಪ್ರದಾಯ ಸಂತತಿಯ ಉತ್ತರಾಧಿಕಾರಿ ಇಲ್ಲದೆ ಹೋದರೆ ಅಂಥ ಮಠಗಳು ಕೆಲವು ಕಾಲ ಸ್ಥಾನಾಚಾರ್ಯನಿಲ್ಲದೆ ಇದ್ದಿರಬಹುದು. ಅಂತಹ ಅವಕಾಶವನ್ನ ಬೇರೊಂದು ಸಂತತಿ ಬಳಸಿಕೊಂಡು ತನ್ನ ಮರಿಯೊಬ್ಬನನ್ನ ಅಲ್ಲಿಗೆ ನಿಯುಕ್ತಿಗೊಳಿಸಬಹುದು. ಇಂಥ ಕಡೆ ಹಳೆಯ ಸಂಪ್ರದಾಯ ಮುರಿದು ಬಿದ್ದು ಹೊಸ ಶಾಖೆ ಅದೇ ಮಠದಲ್ಲಿಯೇ ಪ್ರಾರಂಭವಾಗಬಹುದು. ರಾಜಮನೆತನ ಮತ್ತು ಗುರುಮನೆತನಗಳಿಗೆ ಘರ್ಷಣೆ ನಡೆದಾಗಲೂ ಕೂಡ ಒಂದು ಮಠದ ಇತಿಹಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ನೋಡಿ. ಇವು ನಾವು ಪ್ರಾಚೀನ ಶಾಸನಗಳನ್ನ ಉಲ್ಲೇಖಿಸುವಾಗ ಒಂದು ನಿರ್ದಿಷ್ಟ ಭೂ ಪ್ರದೇಶ ಅಥವಾ ಕೆಲವೊಮ್ಮೆ ಸ್ವಲ್ಪ ದೂರದಲ್ಲೂ ಕೂಡ ಒಂದೇ ಕಾಲದಲ್ಲಿ ಒಬ್ಬನೇ ಹೆಸರಿನ ಸ್ವಾಮಿ ಬೇರೆ 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 ಕಡೆ ಉಲ್ಲೇಖ ಆಗಿದ್ದ ಅಂದ್ರೆ ಅವರೆಲ್ಲರೂ ಬೇರೆ ಬೇರೆ ಗುರುಗಳೇ ಅಥವಾ ಒಬ್ಬನೇ ಗುರುಗಳೇ ಅನ್ನೋದೊಂದು ಪ್ರಶ್ನೆ ಬರ್ತೈತಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ವಿಮರ್ಶಾ ಮಾನದಂಡ ಇಟ್ಕೋಬೇಕು. ಏನು ಅಂತಂದ್ರೆ, ಈಗ ಒಂದು ಕೇಂದ್ರ ಮಠಕ್ಕೆ ಹಲವಾರು ಬ್ರಾಂಚ್ಗಳು ಸೇರಿರ್ತಿದ್ವು. ಈಗ ಉದಾಹರಣೆ ನೋಡ್ರಿ, ಅವನು ಮೂರುಜಾವಿ ರಟ್ಟಳ್ಳಿ ಶಾಸನದ ಮೂರುಜಾವಿಗೆ 77 ಮಠಗಳ ಒಂದು ವ್ಯಾಪ್ತಿ ಇತ್ತು, ಅವನು ರಾಜಗುರು ಅನಿಸ್ಕೊಂಡಿದ್ದ ಅಂತ ನಾವು ಅಲ್ಲಿ ನಾವು ತಿಳಿದಾಗ ಈ ಅಂಶವನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಅಂದ್ರೆ ಈಗ ಅವನಿಗೆ ಸೇರಿದ 77 ಮಠಗಳಲ್ಲಿ ಅಲ್ಲಿ ಯಾವ್ದಾದ್ರು ಗುರುಗಳ ಹೆಸರು ಬಂತಂದ್ರೆ ಅಲ್ಲಿ ಮೂರ್ಜಾವಿಯ ಹೆಸರು ಉಲ್ಲೇಖ ಆಗಿದ್ರೆ ಅವನು ಬೇರೆ ಮೂರ್ಜಾವಿ ಅಂತ ನಾವು ಹೇಳಕ್ ಆಗೋದಿಲ್ಲ. ಅದೇ ರೀತಿ ಹೆಚ್ಚಿನ ಶಿಷ್ಯ ಸಂತತಿ ಇದ್ದಾಗ ಅವರನ್ನ ಬೇರೆ ಮಠಗಳಿಗೆ ಕೊಡುವ ಪದ್ಧತಿ ಕೂಡ ಇರಬಹುದು. ಅಥವಾ ಒಬ್ಬ ಗುರು ಅಲ್ಲಿ ಸತ್ತೋಗ್ಬಿಟ್ಟ, ಅಲ್ಲಿ ಸ್ವಾಮಿಗಳೇ ಇಲ್ಲ ಅಂತ ಅಂದಾಗ ಎಷ್ಟೋ ಕಾಲ ಅದು ಹಂಗೆ ಖಾಲಿ ಉಳಿದಿತ್ತು ಆ ಸ್ಥಾನ ಅಂತಂದ್ರೆ ಆ ಸಂಪ್ರದಾಯಕ್ಕೆ ಬೇರೆ ಯಾರೋ ಇನ್ನೊಬ್ಬ ಸಂಪ್ರದಾಯದ ಸ್ವಾಮಿಗಳು ಬಂದು ಸೇರಿಬಿಡಬಹುದು. ಹೀಗೆ ಇಂಥದೊಂದು ಗತೇತಿಹಾಸದಲ್ಲಿ ಇಂಥದೊಂದು ಚರಿತ್ರೆ ಅಲ್ಲಿ ನಡೆದು ಹೋಗಿರೋದನ್ನ ನಾವು ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಇನ್ನ ಈ ಪರ್ಷಿಯ ಆಮ್ನಾಯಾದಿ ಭೇದಗಳು ರಾಷ್ಟ್ರಕೂಟರಷ್ಟು ಪ್ರಾಚೀನದವು ಅಂತ. ಈ ಪರ್ಷಿಯ ಆಮ್ನಾಯ ಅಂತ ನಾವೇನು ನೋಡಿದ್ವಲ್ಲ, ಪರ್ವತಾವಳಿ, ಬೆಳ್ಳಿ ಸಂತಾನ, ಇಟ್ಟಿಗೆಯ ಸಂತತಿ, ಕಿಟ್ಟಗಾವ್ಯ ಸಂತತಿ ಇತ್ಯಾದಿ ಏನು ಓದಿದ್ವಲ್ಲ, ಇವೆಲ್ಲವೂ ಇಂಥವು ಹೆಚ್ಚು ಕಮ್ಮಿ 8-9ನೇ ಶತಮಾನದಷ್ಟು ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನ ಅನ್ಲಿಕ್ಕೆ ಕೆಲವು ಉದಾಹರಣೆಗಳಿದಾವೆ ನೋಡಿ. ಹಿರೇಕೆರೂರು ತಾಲೂಕು ಅಣಜಿಯ ಕ್ರಿಸ್ತಶಕ 900ರ ರಾಷ್ಟ್ರಕೂಟ ದೊರೆ 2ನೇ ಕೃಷ್ಣನ ಕಾಲ ಇದು. ಶಾಸನವೊಂದರಲ್ಲಿ ಶಸ್ತಿ ಪರಿಸೆ ಎಂಬ ಪದವಿದೆ. ಶಸ್ತಿ ಪರಿಸೆ ಅಂತ ಇದೆ. ಇದು ಶಕ್ತಿ ಪರಿಸೆಯ ಉಲ್ಲೇಖವೆಂದು ವಿದ್ವಾಂಸರ ಅಭಿಮತ. ನಂಜನಗೂಡು ತಾಲೂಕು ದೊಡ್ಡ ಹೊಮ್ಮ ಶಾಸನದಲ್ಲಿ ಶಕ್ತಿ ಪರಿಸೆಯ ಸ್ಥಾನಂ ಎಂಬ ಮಾತಿದೆ. ಆಮೇಲೆ ಬಳರಿ, ಮಹಾದೇವ, ಭಗವತಿ ಮತ್ತು ಬೇರೆ ಬೇರೆ 2 ದೇವತೆಗಳಿಗೆ ಅಯ್ಯಪ್ಪಗಾವುಂಡ ಬಾಳಶಕ್ತಿ ಭಟರರ ಶಿಷ್ಯ ಕೂಚ ಭಟರರಿಗೆ ದತ್ತಿ ನೀಡುವನು. ಬಳರಿ, ಭಗವತಿ, ಮಹಾದೇವ, ಶಕ್ತಿ ಪರಿಸೆ ಇವೆಲ್ಲ ತಾಂತ್ರಿಕ ಪರಿಭಾಷೆಗಳೆಂದು ಹಿರೇಮಠರು ಊಹಿಸ್ತಾರೆ. ಭಟರ ಎಂದು ಉಲ್ಲೇಖಿತರಾದ ಈ ಕಾಳಾಮುಖ ಗುರುಗಳಿಗೆ ಶಾಕ್ತದ ಟಚ್ ಕೊಡುವುದು ಅವರ ಉದ್ದೇಶ. ಆದರೆ ಬಹುದೊಡ್ಡ ಪ್ರಮಾಣದಲ್ಲಿ ಜೈನ ಪರಂಪರೆಯು ಕಾಳಾಮುಖ ಶೈವದೊಂದಿಗೆ 10-12ನೇ ಶತಮಾನದಲ್ಲಿ ಸಂಶ್ಲಿಷ್ಟವಾಗಿ ಹೋಗಿರುವುದನ್ನ ಎಸ್ ಹಿರೇಮಠರು ಮರೆಯುತ್ತಾರೆ. ಅವರು ಅದನ್ನು ಗಮನಿಸಲ್ಲ. ಜೈನ ಕಾಳಾಮುಖ ಶೈವ ಪಂಥದ ಕಲಬೆರಕೆಯ ವಿಚಾರವನ್ನು ಅವರು ಗಮನಿಸಲ್ಲ. ಇನ್ನು ಕ್ರಿಸ್ತಶಕ 981ರ ಬಳ್ಳಾರಿ ಜಿಲ್ಲೆ ಕಂಚುಗಾರ ಬೆಳಗಲ್ಲು ಶಾಸನದಲ್ಲಿ ಬಳ್ಳಾರಿಗೆ ಮತ್ತ 6 ಎಂದಿದೆ. ಇಲ್ಲಿ ಬಳ್ಳಾರಿ ಎಂದು ಉಲ್ಲೇಖಿಸಿದ್ದು ಜೈನ ಮುನಿಯನ್ನೇ. ಭಟಾರ ಉದಾಹರಣೆ ನಾಗನಂದಿ ಭಟಾರ ಅಂತ ತಗೊಳ್ಳಿ. ಭಟ್ಟಾರಕ, ಬಳ್ಳಾರಿ ಇವೆಲ್ಲ ಜೈನ ಮುನಿಗಳ ಹೆಸರುಗಳು. ಇವೆಲ್ಲ ಜೈನ ಮುನಿಗಳಿಗೆ ಹೆಸರುಗಳಿಗೆ ಇರ್ತಕ್ಕಂಥ ಅಂತ್ಯ ಗುಣವಾಚಕಗಳು. ಭಟಾರ, ಮುನಿ, ಬಳ್ಳಾರಿ ಇವೆಲ್ಲವು. ಆದ್ದರಿಂದ ನಂಜನಗೂಡು ಶಾಸನೋಲ್ಲೇಖಿತ ಭಟರರು ಜೈನ ಮೂಲದ ಕಾಳಾಮುಖರೆಂದೇ ನನ್ನ ಗ್ರಹಿಕೆ. ಜೈನರು ಶೈವರಾಗಿದ್ದುದನ್ನು ನಾವು ಆಗಲೇ ವಿವರಿಸಿದ್ದೇವೆ. ಇನ್ನ ಬಳ್ಳಾರಿ ಪದವು ಒಂದು ಕ್ಷುದ್ರ ದೇವತೆಯನ್ನ ಸೂಚಿಸುತ್ತದೆ ಎಂದು ಡಾಕ್ಟರ್ ಕಲಬುರ್ಗಿಯವರು ಚರ್ಚಿಸಿದ್ದಾರೆ. ಭಟ್ಟಾರಿಕ, ಭಟರಿ ಇವು ಸಂಸ್ಕೃತ, ಬಳರಿ, ಬಳ್ಳಾರಿ ಇವು ದ್ರಾವಿಡ ಶಬ್ದಗಳು. ಬಳರಿಯ ಉಲ್ಲೇಖ ಪಂಚತಂತ್ರ, ಮದನತಿಲಕ, ಧರ್ಮಾಮೃತ, ಸಮಯ ಪರೀಕ್ಷೆ, ಲೀಲಾವತಿ, ಚತುರಾಶ್ಯ ನಿಘಂಟು ಇವುಗಳಲ್ಲಿ ಉಲ್ಲೇಖಗೊಂಡಿದೆ. ಬಳರಿ ಎಂದು ಮಾಕಾಳಿ ಎಂದು ಚತುರಾಶ್ಯ ನಿಘಂಟುವಿನಲ್ಲಿ ಬಂದಿರುವುದರಿಂದ ಬಳರಿ ಎಂಬುದು ಕಾಳಿಯ ಇನ್ನೊಂದು ಹೆಸರು. ಬನದ ಬಳರಿ ಎಂದರೆ ಅಡವಿಯಲ್ಲಿ ಬಲಿ ನೀಡುತ್ತಿದ್ದ ಒಂದು ದೇವತೆ. ಚಿಕ್ಕೆರೂರಿನ ಬಳರಿ ವಿಗ್ರಹ ಗ್ರಾಮದಿಂದ ದೂರದಲ್ಲಿದೆ ಎಂದು ಕಲಬುರ್ಗಿಯವರು ಬಳರಿ ದೇವತೆ ಎಂಬ ಲೇಖನದಲ್ಲಿ ಅವರು ಮಾರ್ಗ 2ರಲ್ಲಿ ಬರೆದಿದ್ದಾರೆ. ಅವರ ಮುಂದಿನ ಈ ಮಾತು ಗಮನಿಸಿ. ಎಕ್ಕಲದೇವಿ, ಲಕ್ಕ, ಬನದ ಬಳರಿ, ಮೈಲಾರ ಈ ಜಾತ್ರೆಗಳಿಗೆ ಹೋಗುವವ ಜೈನನಲ್ಲ, ಕೌಳ ಎಂದು ಸಮಯ ಪರೀಕ್ಷೆ ಹೇಳುತ್ತದೆ ಅಂತ.
ಈ ಟೀಕಿಸುವ ರೀತಿಯನ್ನು ನೋಡಿದರೆ ಆ ಕಾಲದಲ್ಲಿ ಕೆಲವೊಮ್ಮೆ ಜೈನರು ಬಳರಿಗೆ ನಡೆದುಕೊಳ್ಳುತ್ತಿದ್ದರೆನ್ನಿಸುತ್ತದೆ, ಅಂದ್ರೆ ಶಕ್ತಿಗೆ ನಡೆದುಕೊಳ್ಳುತ್ತಿದ್ದರೆನ್ನಿಸುತ್ತದೆ ಎಂದು ಅವರು ಮಾರ್ಗ 2 ಪುಟ 318 ಬರೆದಿದ್ದಾರೆ. ಈ ಮಾತು ನಿಜ. ಜೈನರು ಒಂದೊಮ್ಮೆ ಶಾಕ್ತ ತಾಂತ್ರಿಕರಿಂದ ಪ್ರಭಾವಿತರಾಗಿದ್ದಾರೆ. ಅವರು ಶೂದ್ರ ಮೂಲದವರನ್ನು, ಕ್ಷತ್ರಿಯರನ್ನು ತಮ್ಮೊಳಕ್ಕೆ ಮುಕ್ತವಾಗಿ ಸೇರಿಸಿಕೊಳ್ಳುತ್ತಿದ್ದುದು ಒಂದು ಮುಖ್ಯ ಕಾರಣವಿರಬಹುದು. ಕ್ರಿಸ್ತಶಕ 1051 ಕೊಪ್ಪಳ ಜಿಲ್ಲೆ ಕೊಪ್ಪಳದ ಜೈನ ಶಾಸನವೊಂದರಲ್ಲಿ ಉಲ್ಲೇಖಿತರಾದ ಕಾಳಿಯಬ್ಬೆ ಕಂತಿಯರ ಮಗಳು ಮಾಳಿಯಬ್ಬೆ ಮೇಲಿನ ವಿಚಾರಕ್ಕೊಂದು ಸಾಕ್ಷಿ. ಕೊಪ್ಪಳ ಜಿಲ್ಲಾ ಕನ್ನಡ ಶಾಸನ ನೀವು ನೋಡಬಹುದು. ಇಂತಹ ಹಲವಾರು ನಿದರ್ಶನಗಳನ್ನು ನಾವು ಇಲ್ಲಿ ನೀಡಬಹುದು. ಆದ್ದರಿಂದ ನಂಜನಗೂಡಿನ ಶಾಸನದಲ್ಲಿ ಉಲ್ಲೇಖಿತರಾದ ಭಟರ ಎಂಬ ಅಂತ್ಯಾಕ್ಷರ ನಾಮದ ಕಾಳಾಮುಖರು ಶಾಕ್ತ ಪರಂಪರೆಯಿಂದ ಪ್ರಭಾವಿತರಾಗಿದ್ದ ಜೈನ ಸಮುದಾಯದಿಂದ ಬಂದವರೆಂದು ತೀರ್ಮಾನಿಸಬೇಕಾಗುತ್ತದೆ. ಶಾಕ್ತ ಪರಂಪರೆಯಿಂದ ಪ್ರಭಾವಿತರಾಗಿದ್ದ ಜೈನ ಸಮುದಾಯದಿಂದ ಬಂದವರವರು ಅಂತ ನಾವು ತೀರ್ಮಾನಿಸಬೇಕಾಗುತ್ತದೆ. ಹಿರೇಮಠರ ಅಧ್ಯಯನದ ಒಂದು ದೊಡ್ಡ ಕೊರತೆ ಏನೆಂದರೆ ಅವರೆಲ್ಲೂ ರಾತ್ಯ ಪರಂಪರೆಯ ಪಾತ್ರವನ್ನ ಲೆಕ್ಕಿಸುವುದಿಲ್ಲ. ಆರ್ಯ ಅನಾರ್ಯರ ಸಮ್ಮಿಶ್ರಣದ ದೊಡ್ಡ ಹಿನ್ನೆಲೆಯನ್ನು, ರಾಜಕುಲಗಳಿಗೂ ಕಾಳಾಮುಖರಿಗೂ, ಬಣಜಿಗರಿಗೂ ಕಾಳಾಮುಖರಿಗೂ ಇರುವ ಸಂಬಂಧವನ್ನು ಗಂಭೀರವಾಗಿ ಅವರು ಪರಿಗಣಿಸಿಯೇ ಇಲ್ಲ. ಮೇಲ್ವರ್ಣಗಳ ಮತಧರ್ಮಗಳ ನೆಲೆಯಲ್ಲಿ ಹರಡಿ ಹಂಚಿರುವ ಶಾಕ್ತ ತಾಂತ್ರಿಕ ಹೆಜ್ಜೆಗಳನ್ನು ಹಿಡಿದು ಅವರು ದಲಿತರು ಎಂದು ಸರಳವಾಗಿ ತೀರ್ಮಾನಿಸುವುದು ಸರಿಯಲ್ಲ. ದಲಿತ ತಾಂತ್ರಿಕವನ್ನು ಸ್ವೀಕರಿಸಿಕೊಂಡ ಆರ್ಯ ಪರಂಪರೆಯ ಕುರುಹು ಅವು. ಇನ್ನು ಲಕ್ಷ್ಮೇಶ್ವರದ 1223 ಶಾಸನದಲ್ಲಿ ಬೆಳ್ಳಿಯ ಸಂತಾನದ ಉಲ್ಲೇಖವಿದೆ. ಶ್ರೀ ರಾಮೇಶ್ವರ ದೇವರ ಮಠದ ಆಚಾರ್ಯ ಬೆಳ್ಳಿಯ ಸಂತಾನದಲ್ಲಿ ಹುಟ್ಟಿದ ಸಾಮವೇದಿ ಪಂಡಿತರ ಶಿಷ್ಯ ಅಗಸ್ತ್ಯ ಪಂಡಿತ ದೇವರ ಕಾಲ್ತೊಳೆದು ಮಠದಲ್ಲಿ ಕೌಮಾರ ವ್ಯಾಕರಣ ಹೇಳುವ ಉಪಾಧ್ಯಾಯರಿಗೆ, ತಪೋಧನರಿಗೆ ಭೂಮಿದಾನ ಮಾಡಿದ್ದನ್ನು ವಿವರಿಸಿದೆ. ಸಿಂದಗಿ ತಾಲೂಕು ಹಿಪ್ಪರಿಗೆ 1192 ಶಾಸನದಲ್ಲಿ ರಾಜಗುರು ಮುನಿ ಭುಜಂಗಾವಳಿ ಕುಳದಲ್ಲಿ ಸಾರ ದೇವಿಯಳು ವರವನ